ನಿನ್ನೆ ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನು ನೋಡಿದ್ದೀವಿ. ಮೊದಲನೇ ಮಹಾಯುದ್ಧದಿಂದ ಏನಾಯಿತು ಅಂತೇಳಿ ಮೊದಲನೇ ಮಹಾಯುದ್ಧ ಪರಿಣಾಮ ನೋಡಿದ್ವಿ. ಸುಮ್ಮನೆ ಕುಂತಿರಲ್ಲ, ಅವ್ ನಾ ಕೇಳೋ ತನಕನ ಅದು ಏನಾದ್ರೂ ಹೇಳಕತ್ತಾರನ ಅಂತ. ರಾಷ್ಟ್ರಸಂಘದ ಪರಿಣಾಮಗಳು ಹೇಳಿದ್ನಿ. ರಾಷ್ಟ್ರಸಂಘ ಯಾಕೆ ವಿಫಲ ಆಯಿತು ಅನ್ನೋದ್ರ ಕುರಿತು ನಿನ್ನೆ ಅವಧಿ ಒಳಗೆ ನೋಡ್ಕೊಂಡಿದ್ದೀವಿ. ಯಾಕೆ ವಿಫಲ ಆತ ರಾಷ್ಟ್ರಸಂಘ? ರಾಷ್ಟ್ರಸಂಘ ವಿಫಲ ಆಗಕ್ಕೆ ಏನು ಕಾರಣ ಅಂತ, ಏನಾದ್ರೂ ಒಂದು ಕಾರಣ ಬೇಕಲ್ಲ ರಾಷ್ಟ್ರಸಂಘ ವಿಫಲ ಆಗ್ಬೇಕಾದ್ರೆ. ಸಾರ್ವಜನಿಕವಾಗಿ ಬೆಂಬಲ ಸಿಗ್ಲಿಲ್ಲ, ಮತ್ತೆ ನಿಶಸ್ತ್ರೀಕರಣ ಏನಾಯ್ತು? ನಿಶಸ್ತ್ರೀಕರಣ ಎಲ್ಲರೂ ಪಾಲಿಸಿದ್ರೆ ಪಾಲಿಸ್ಲಿಲ್ಲ. ಮತ್ತೆ ಎದರ ಪ್ರಣಾಳಿಕೆ? ರಾಷ್ಟ್ರಸಂಘದ ಪ್ರಣಾಳಿಕೆ ಸಾಕಷ್ಟು ದೋಷಗಳಿಂದ ಕೂಡಿತ್ತು. ಮತ್ತೆ ವರ್ಸೈಲ್ಸ್ ಒಪ್ಪಂದ ದೋಷಗಳಿಂದ ಕೂಡಿತ್ತು. ಮತ್ತೆ ವರ್ಸೈಲ್ಸ್ ಒಪ್ಪಂದ ಆಯಿತು, ರಾಷ್ಟ್ರಸಂಘ ಆಯಿತು, ಬಟ್ ರಾಷ್ಟ್ರಸಂಘದ ಸದಸ್ಯತ್ವವನ್ನ ಅಮೆರಿಕ ಪಡ್ಕೊಳ್ಳಿಲ್ಲ. ಮತ್ತ ರಾಷ್ಟ್ರಸಂಘ ಗೆದ್ದಂತ ರಾಷ್ಟ್ರಗಳ ಸಂಘ ಆಗಿತ್ತು, ಅದು ಎಲ್ಲ ರಾಷ್ಟ್ರಗಳ ಸಂಘ ಆಗಿರ್ಲಿಲ್ಲ. ಮತ್ತ ರಾಷ್ಟ್ರಸಂಘ ಸದಸ್ಯತ್ವದ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮ ಇರಲಿಲ್ಲ. ಮತ್ತೇನು ರಾಷ್ಟ್ರಸಂಘ ವಿಫಲ ಆಗಕ್ಕೆ ಕಾರಣ ಅಂತ? ಮಹಾಸಭೆ ಮತ್ತು ಮಹಾಮಂಡಳಿ ಮಧ್ಯೆ ಸರಿಯಾದ ಹೊಂದಾಣಿಕೆ ಇರಲಿಲ್ಲ. ಮತ್ತೆ ರಾಷ್ಟ್ರಸಂಘ ವಿಜೇತ ರಾಷ್ಟ್ರಗಳ ಸಂಘ ಆಗೈತೆ, ಆಯ್ತು. ಮತ್ತೆ ಅಮೆರಿಕ 1925 ತನಕ ರಾಷ್ಟ್ರಸಂಘದ ಸದಸ್ಯತ್ವವನ್ನು ಪಡ್ಕೊಂಡಿರಲಿಲ್ಲ. ಮತ್ತೇನು ಕಾರಣ ಅಂತ? ರಾಷ್ಟ್ರಸಂಘ ವಿಫಲತೆ ಆಗಕ್ಕೆ ಮತ್ತೇನು ಕಾರಣ? ರಾಷ್ಟ್ರಸಂಘ ಪ್ರಬಲ ರಾಷ್ಟ್ರಗಳ ಕೈಗೊಂಬೆ ಆಗಿತ್ತು. ಮತ್ತೇನು ವಿಫಲ ಆಯ್ತು ಕಾರಣ? ರಾಷ್ಟ್ರಸಂಘಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಸೈನ್ಯ ಇರಲಿಲ್ಲ. ರಾಷ್ಟ್ರಸಂಘ ಯಾವುದಾದ್ರೂ ರಾಷ್ಟ್ರ ಸಂಘದ ನಿಯಮಗಳನ್ನ ವಿರೋಧ ಮಾಡ್ತು ಅಂತಂದ್ರೆ ಆ ರಾಷ್ಟ್ರದ ವಿರುದ್ಧವಾಗಿ ಯಾವ ಕ್ರಮನ ಕೈಗೊಳ್ಳಿಲ್ಲ. ಹಿಟ್ಲರ್ನ ಆಕ್ರಮಣ ನೀತಿಗೆ ರಾಷ್ಟ್ರಸಂಘ ಸುಮ್ಮನೆ ಕೊಡ್ತು. ರಾಷ್ಟ್ರಸಂಘ ಹೇಗಾಕ್ ಬಿತ್ತಿತ್ತು ಅಂತಂದ್ರೆ, ಬಾಯಿತ್ತು ಬಟ್ ಹಲ್ಲಿರ್ಲಿಲ್ಲ ಅಂತ. ಬಾಯಿತ್ತು ಹಲ್ಲಿರ್ಲಿಲ್ಲ ಅಂದ್ರೆ ಹಲ್ಲು ಕಿತ್ತ ಹಾವಿನಂಗಿತ್ತು ಅಂತ. ಬಾಯಿ ಇದ್ರೆ ನಡೀತದನ್ನ ಕಚ್ಚಾಕ ಹಲ್ಲು ಬೇಕು ಅಂತ. ಆ ರೀತಿ ಒಳಗ ರಾಷ್ಟ್ರಸಂಘ ಇತ್ತು. ಹೀಗಾಗಿ ರಾಷ್ಟ್ರಸಂಘದ ವಿಫಲತೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗ್ತದೆ. ಆ ಎರಡನೇ ಮಹಾಯುದ್ಧ ಮುಗಿಯೋವರೆಗೇನು ರಾಷ್ಟ್ರಸಂಘ ಇರ್ತೈತಿ. ಎರಡನೇ ಮಹಾಯುದ್ಧ ಮುಗಿದ ಆದ್ಮೇಲೆ ರಾಷ್ಟ್ರಸಂಘ ವಿಸರ್ಜನೆಯಾಗಿ ರಾಷ್ಟ್ರಸಂಘದ ಸ್ಥಳದಲ್ಲಿ ವಿಶ್ವಸಂಸ್ಥೆ ಅಂತೇಳಿ ಸ್ಥಾಪನೆ ಆಗ್ತದೆ. ಬಹುತೇಕ ರಾಷ್ಟ್ರಸಂಘದಲ್ಲಿರ್ತಕ್ಕಂಥ ಅಂಶಗಳು ವಿಶ್ವಸಂಸ್ಥೆಯಲ್ಲಿ ಮತ್ತೆ ಬಂದು ಸೇರ್ಪಡುತ್ತವೆ. ಅದ್ರಾಗ ಮುಖ್ಯವಾಗಿರ್ತಕ್ಕಂಥದ್ದು ಕಾರ್ಮಿಕ ಸಂಸ್ಥೆ, ಆರೋಗ್ಯ ಸಂಸ್ಥೆ. ಕಾರ್ಮಿಕ ಕಲ್ಯಾಣ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಗಳು ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ಒಳಗೆ ಬಂದು ಸೇರ್ತವೆ. ಇನ್ನೂ ಬಹಳಷ್ಟು ಅದಾವೆ, ಅದನ್ನ ವಿಶ್ವಸಂಸ್ಥೆ ಹೇಳೋ ಸಂದರ್ಭದಲ್ಲಿ ನೋಡೋಣ ಅಂತ. ಇಲ್ಲಿ
ಬಹಳ ಮುಖ್ಯವಾಗಿ ನೋಡೋದೇನು ಅಂತಂದ್ರೆ ಮೊದಲನೇ ಮಹಾಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದೊಳಗ ರಷ್ಯಾ ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿರ್ತೈತಿ. ಬಟ್ ರಷ್ಯಾ ಮೊದಲನೇ ಮಹಾಯುದ್ಧದಿಂದ ಹಿಂದೆ ಸರಿದು ಹೋಗ್ತದೆ. ಸರಿತೈತಿ. ಯಾವ ಕಾರಣಕ್ಕಾಗಿ ರಷ್ಯಾ ಮೊದಲನೇ ಮಹಾಯುದ್ಧದಿಂದ ಹಿಂದೆ ಸರಿತು? ಯುದ್ಧದೊಳಗೆ ಭಾಗವಹಿಸಿರ್ತೈತಿ, ಯಾಕೆ ಬಿಟ್ಟು ಹೋಗ್ತೈತಿ ಅಂತ. ಬಿಟ್ಟು ಹೋಗಕ್ಕೆ ಏನಾರ ಕಾರಣ ಬೇಕಲ್ಲ. ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಕ್ ಒಂದ್ ಏನಾದ್ರು ಕಾರಣ ಐತಿ. ಹಂಗ ರಷ್ಯಾ ಬಿಟ್ಟು ಹೋಗಬೇಕಂತಂದ್ರ ಒಂದ್ ಏನಾದ್ರೂ ಕಾರಣ ಬೇಕಲ್ಲ. ಏನದು ಕಾರಣ? ಯಾವ ಕಾರಣಕ್ಕಾಗಿ ರಷ್ಯಾ ಬಿಟ್ಟು ಹೋಯ್ತು? ಹೋಗ್ಲಿ, ಯಾವಾಗ ಬಿಟ್ಟು ಹೋಯ್ತು ಅಂತ. ಹೋಗ್ಲಿ, ನೆಕ್ಸ್ಟ್ ಟಾಪಿಕ್ ಏನಾರು ಹೇಳ್ಬೇಕಂತ. ರಷ್ಯಾ ಮತ್ತ ಅದನ್ನ ಹೇಳ್ರಿ. ಹಂಗಂದ್ರ ಕ್ರಾಂತಿ ನಡೆದಿಲ್ಲ ಅಂತ ಹೋಯ್ತು, ಕ್ರಾಂತಿ ನಡೀತಂತ ಹೋಯ್ತು? ನಡೆದಿಲ್ಲ ಅಂತ ಹೋಯ್ತು. ಮತ್ತ ಅದನ್ನೇ ಕೇಳಾಕತ್ತೇನೆ ನಾನು. ಕ್ರಾಂತಿ ನಡೀತು ಎಲ್ಲಿ? ರಷ್ಯಾದಾಗ, ಜಪಾನ್ದಾಗ? ನೋಡ್ರಿ, ಕನ್ಫರ್ಮ? ಯಾವಾಗ ನಡೀತು? ಅದಕ್ಕೇನಾಯ್ತು? 1917 ರಷ್ಯಾ ಕ್ರಾಂತಿ ನಡೀತು. ಅದಕ್ಕೆ ಏನಾಯ್ತು ಅಂತ ಹೇಳಿ ನಾ ಪರಿಣಾಮ ಕೇಳಾಕತ್ತಿಲ್ಲ. 1917 ರಷ್ಯಾ ಕ್ರಾಂತಿ ನಡೆದಿದ್ರಿಂದ 1917 ರಷ್ಯಾ ಕ್ರಾಂತಿ ನಡೆದಿದ್ರಿಂದ ರಷ್ಯಾ ಮೊದಲನೇ ಮಹಾಯುದ್ಧದೊಳಗೆ ಭಾಗವಹಿಸಿತ್ತು. ಅದರಿಂದ ಹಿಂದೆ ಸರಿದು ವಾಪಸ್ ತನ್ನ ಸೈನ್ಯ ತಗೊಂಡು ರಷ್ಯಾಕ್ಕೆ ಹೋಯ್ತು. ಏನಾಯ್ತು? ರಷ್ಯಾ ಕ್ರಾಂತಿ ಆಗಿದ್ರಿಂದ ಎಲ್ಲಿ? ಫ್ರಾನ್ಸ್ ಕ್ರಾಂತಿ ಇದಿಲ್ಲ ಇಲ್ಲಿಗೆ ನಾನು ಹೇಳಕತ್ತಿದ್ದು. ಅದನ್ನ ನಾನು ಕೇಳಾಕ್ತಿದ್ದೆ ನಿಮ್ಗೆ. ಏನಂತಂದ್ರೆ 1917 ರಷ್ಯಾ ಕ್ರಾಂತಿ ಆಗ್ತದೆ. 1917 ರಷ್ಯಾ ಕ್ರಾಂತಿ ಆದಂತ ಸಂದರ್ಭದೊಳಗ, ಕ್ರಾಂತಿ ನಡೆದಿರ್ತಕ್ಕಂಥ ಸಂದರ್ಭದೊಳಗ ರಷ್ಯಾ ಮೊದಲನೇ ಮಹಾಯುದ್ಧದೊಳಗೆ ಭಾಗವಹಿಸಿರ್ತೈತಿ. ಈ ಕಡೆ ಯುದ್ಧದಾಗಿರ್ತೈತಿ, ಆ ಕಡೆ ರಷ್ಯಾ ಕ್ರಾಂತಿ, ಜನರೆಲ್ಲ ಕ್ರಾಂತಿಗಿಳಿದಿರ್ತಾರ. ಅವಾಗ ರಷ್ಯಾ ಸೈನ್ಯನೂ ಇರ್ತೈತಿ. ರಷ್ಯಾ ಸಂಪೂರ್ಣವಾಗಿ ಮೊದಲನೇ ಮಹಾಯುದ್ಧದಾಗ ಭಾಗವಹಿಸಿರ್ತೈತಿ. ಆಗ ಯಾವ್ದು ಮುಖ್ಯ ಆಗ್ತೈತಿ ರಷ್ಯಾಗ? ಏನ್ ತನ್ನಲ್ಲಿ ನಡೆದಿರ್ತಕ್ಕಂಥ, ತನ್ನ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿಯನ್ನ ಹತ್ತಿಕ್ಬೇಕು, ಏನು ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿ ಯುದ್ಧದಲ್ಲಿ ಯಶಸ್ವಿ ಆಗ್ಬೇಕು? ಅದಕ್ಕೆ ಏನ್ ಮಾಡ್ತೈತಿ ಅಂದ್ರೆ ರಷ್ಯಾ, ನನಗೆ ಮೊದಲನೇ ಮಹಾಯುದ್ಧ ಇಂಪಾರ್ಟೆಂಟ್ ಅಲ್ಲ, ಯುದ್ಧದೊಳಗೆ ಭಾಗವಹಿಸೋದು ಇಂಪಾರ್ಟೆಂಟ್ ಅಲ್ಲ, ನಾನು ನನ್ನದನ್ನ ಮೊದಲು ನೋಡ್ಕೊಳ್ಬೇಕು ಅಂತ ತಿಳ್ಕೊಂಡು ರಷ್ಯಾ ಏನ್ ಮಾಡ್ತಪ್ಪ ಅಂದ್ರೆ ತನ್ನ ಎಲ್ಲ ಸೈನ್ಯವನ್ನ ಮೊದಲನೇ ಮಹಾಯುದ್ಧದಿಂದ ವಾಪಸ್ ಕರೆಸ್ಕೊಂಡು ರಷ್ಯಾಕ್ಕೆ ಹೋಗ್ತದೆ. ರಷ್ಯಾಕ್ಕೆ ಹೋಗ್ತದಲ್ಲ. ಅವಾಗ ರಷ್ಯಾ ಕ್ರಾಂತಿ ಒಳಗೆ ರಷ್ಯಾ ಭಾಗವಹಿಸ್ತೈತಿ. ರಷ್ಯನ್ನರು ಅಂತಿಲ್ಲ ನಾನು, ರಷ್ಯಾ ಭಾಗವಹಿಸ್ತೈತಿ. ಯಾಕಂತಂದ್ರೆ ಕ್ರಾಂತಿ ಆಲ್ರೆಡಿ ನಡೆದಿರ್ತದೆ. ಕ್ರಾಂತಿ ನಡೆದಾಗ ರಷ್ಯಾದ ಸೈನ್ಯ ಎಲ್ಲ ಮೊದಲನೇ ಮಹಾಯುದ್ಧದೊಳಗೆ, ಬಹುತೇಕ ಸೈನ್ಯ ಮೊದಲನೇ ಮಹಾಯುದ್ಧದಲ್ಲಿ ತೊಡ್ಕೊಂಡಿರ್ತದೆ. ಆ ಕ್ರಾಂತಿಯನ್ನ ಹತ್ತಿಕ್ಕೋದ್ರ ಸಲುವಾಗಿ ಅಥವಾ ಕ್ರಾಂತಿಯನ್ನ ಹೋಗ್ಲಾಡ್ಸೋದ್ರ ಸಲುವಾಗಿ ರಷ್ಯಾ ಏನಪ್ಪಾ ಅಂತಂದ್ರೆ ತನ್ನ ಸೈನ್ಯವನ್ನ, ರಷ್ಯಾದ ಅಧ್ಯಕ್ಷ ತನ್ನ ಸೈನ್ಯವನ್ನ ತಗೊಂಡು ವಾಪಸ್ ರಷ್ಯಾಕ್ಕೆ ಹೋಗ್ತಾನೆ. ಅದೇ ಜಾಗದಾಗ ಬಂದು ಅಮೆರಿಕ ಸೇರ್ಪಡೆ ಆಗ್ತೈತಿ. ನೀವು ಹೇಳಿರಿ ಮೊದಲನೇ ಮಹಾಯುದ್ಧದೊಳಗೆ ಅಮೆರಿಕ ಯುದ್ಧರಂಗವನ್ನ ಪ್ರವೇಶ ಯಾಕೆ ಮಾಡ್ತು ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತೈತಿ. ಈಗ ನೋಡ್ಬೇಕಾಗಿದ್ದು 1917 ರಷ್ಯಾ ಕ್ರಾಂತಿ ಅಂತ. ರಷ್ಯಾ ಕ್ರಾಂತಿ ಬಹುತೇಕವಾಗಿ 20ನೇ ಶತಮಾನ, 1900 ಅಂತಂದಾಗ ನಾವು 20ನೇ ಶತಮಾನ ಅಂತ ಕರ್ಕೊಂತೀವಿ. 1789 ಏನು ಒಂದು ಕ್ರಾಂತಿ ಆಗಿತ್ತಲ್ಲ, 1789 ಯಾವ್ದು ಕ್ರಾಂತಿ ಅದ? ಫ್ರಾನ್ಸಿನ ಮಹಾಕ್ರಾಂತಿ ಅಂತ ಕರ್ದೀವಲ್ಲ. ಈ ಫ್ರಾನ್ಸಿನ ಮಹಾಕ್ರಾಂತಿ ಹಾಗಾಗಿತ್ತು. ಆ ಫ್ರಾನ್ಸಿನ ಮಹಾಕ್ರಾಂತಿ ಹಾಗೇನೆ
ಇದು ಒಂದು ಕ್ರಾಂತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರಷ್ಯಾ ಕ್ರಾಂತಿ. ಇದರ ಡಿಫ್ರೆನ್ಸಸ್ ಏನು ಅಂತಂದ್ರೆ, ಪ್ರಾಚೀನ ಮಹಾಕ್ರಾಂತಿ ಆಗಿದ್ದು ಅಲ್ಲಿರ್ತಕ್ಕಂಥ ನಿರಂಕುಶ ಪ್ರಭುಗಳ ವಿರುದ್ಧವಾಗಿ, ಅಲ್ಲಿರ್ತಕ್ಕಂಥ ದರ್ಪಿಷ್ಟ ಪ್ರಭುಗಳ ವಿರುದ್ಧವಾಗಿ, ಲೂಯಿಗಳ ದುರಾಡಳಿತದ ವಿರುದ್ಧವಾಗಿ ಪ್ರಾಚೀನ ಮಹಾಕ್ರಾಂತಿ ಆಯಿತು. ಅದು ಕೆಳವರ್ಗದ ಅಥವಾ ಸಾಮಾನ್ಯ ವರ್ಗದ ಜನರ ಕ್ರಾಂತಿ ಅಂತಾಗಿತ್ತು. ಬಟ್ ರಷ್ಯಾ ಕ್ರಾಂತಿ ಏನಪ್ಪಾ ಅಂದ್ರೆ ಕೆಳವರ್ಗದ ಅಥವಾ ಸಾಮಾನ್ಯ ವರ್ಗದ ಜನರ ಕ್ರಾಂತಿ ಆಗಂಗಿಲ್ಲ, ಇದು ಮಧ್ಯಮ ವರ್ಗದ ಜನರ ಕ್ರಾಂತಿ ಅಂತ ಆಗ್ತದೆ. ಮಧ್ಯಮ ವರ್ಗದ ಜನರ ಕ್ರಾಂತಿ ಅಂತ ಯಾಕಾಗ್ತದೆ ಅಂತಂದ್ರ, ರಷ್ಯಾದಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಏನೈತಲ್ಲ ಅದು ಶ್ರಮಜೀವಿಗಳ ಮತ್ತು ಕಾರ್ಮಿಕರ ಹೋರಾಟ ಅಂತ. ಶ್ರಮಜೀವಿಗಳ ಮತ್ತು ಕಾರ್ಮಿಕರ ಸಲುವಾಗಿ ನಡೆದಿರ್ತಕ್ಕಂಥ ಹೋರಾಟ. ಅದಕ್ಕೆ ನಾವು ರಷ್ಯನ್ಸ್ ಏನಪ್ಪಾ ಅಂತಂದ್ರ ಆ ಸಂದರ್ಭದೊಳಗೆ ನಡೆದಿರ್ತಕ್ಕಂಥ ಹೋರಾಟ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಇತಿಹಾಸಕಾರ ಹೇಳ್ತಾರೆ, ಪ್ರಾಚೀನ ಮಹಾಕ್ರಾಂತಿಗಿಂತ ಬಹಳ ದೊಡ್ಡದಾಗಿರ್ತಕ್ಕಂಥ ಹೋರಾಟ 1917 ರಷ್ಯಾ ಕ್ರಾಂತಿ ಅಂತ ಹೇಳ್ತಾರೆ. ಇಲ್ಲಿ 1917 ರಷ್ಯಾ ಕ್ರಾಂತಿ ಪರಿಣಾಮ ಏನಾಯ್ತು ಅಂತಂದ್ರೆ, ಇಲ್ಲಿ ಸಮತಾವಾದ ಮತ್ತು ಸಮಾಜವಾದ ಅಂತ ಬರ್ತದೆ. ಸಮತಾವಾದ ಮತ್ತು ಸಮಾಜವಾದ, ಮಾರ್ಕ್ಸ್ ಸಿದ್ಧಾಂತ ಅಂತ ಕರ್ಕೊಂತೀವಿ ನಾವು, ಎಂಗೆಲ್ಸ್ನ ಸಿದ್ಧಾಂತ ಅಂತ ಕರ್ಕೊಂತೀವಿ. ಇಲ್ಲಿ ಬಹುತೇಕವಾಗಿ ಪ್ರಾಚೀನ ಮಹಾಕ್ರಾಂತಿಗಿಂತ ವಿಭಿನ್ನವಾಗಿ ಏನು ಅಂತಂದ್ರೆ, ಇಲ್ಲಿ ಎಂಗೆಲ್ಸ್ ಮತ್ತು ಮಾರ್ಕ್ಸರ ತತ್ವಗಳು, ಅವರ ಲೇಖನಿಯಿಂದ ಬಂದಿರತಕ್ಕಂಥ ಏನು ವಿಚಾರಗಳದವಲ್ಲ ಅದರ ಕ್ರಾಂತಿ ಅಂತ ಕರಿತೀವಿ. ಅದಕ್ಕೆ ರಷ್ಯಾದೊಳಗ ಮಾರ್ಕ್ಸ್ ತತ್ವಗಳು ಅಥವಾ ಮಾರ್ಕ್ಸ್ ಸಿದ್ಧಾಂತ ಅದು ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಚಲಿತವಾಗ್ತದೆ. ಅದು ಮಾರ್ಕ್ಸ್ ಸಿದ್ಧಾಂತನೇ ಸಮತಾವಾದ ಮತ್ತು ಸಮಾಜವಾದ ಸಿದ್ಧಾಂತ ಅಂತ ನಾವು ಕರ್ಕೊಂತೀವಿ. ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ದುಡಿಯುವಂತ ವರ್ಗ ಶ್ರಮಜೀವಿಗಳಿಗೆ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಬೇಕು ಅಂತ. ಆ ಹಕ್ಕಿಗಳ ಸಲುವಾಗಿನೇ ರಷ್ಯಾದಲ್ಲಿ ಇರ್ತಕ್ಕಂಥ ಕ್ರಾಂತಿ ನಡೀತು. ಬಹುತೇಕವಾಗಿ ಜಗತ್ತಿನಲ್ಲಿರ್ತಕ್ಕಂಥ ಶ್ರಮಿಕರ ಅಥವಾ ದುಡಿತಕ್ಕಂಥ ವರ್ಗದವರ ಅಥವಾ ಕಾರ್ಮಿಕ ವರ್ಗದವರ ಕಣ್ಣನ್ನ ತರಿಸಿದ್ದು ಈ ರಷ್ಯಾ ಕ್ರಾಂತಿ ಅಂತ ಕರ್ಕೊಂತೀವಿ ನಾವು. ಈ ಹೇಗೆ ನಾವು ಪ್ರಾಚೀನ ಮಹಾಕ್ರಾಂತಿ ಸಂದರ್ಭದೊಳಗ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಅಂತ ಮೂರು ತತ್ವ ಜಗತ್ತಿಗೆ ಹಬ್ಬಿದ್ವು ಅಂತ ಹೇಳ್ತೀವಲ್ಲ, ಹಾಗೇನೆ ಇಲ್ಲಿ ರಷ್ಯಾ ಕ್ರಾಂತಿ ನಂತರ ಸಮತಾವಾದ, ಸಮಾಜವಾದ ಜಗತ್ತಿನ ಬಹುತೇಕ ಮೂಲೆಗಳಲ್ಲಿ ಹಬ್ಬಿತು ಅನ್ನೋದನ್ನು ಸಹ ನೋಡ್ತೀವಿ. ಇಲ್ಲಿ ರಷ್ಯಾ ಕ್ರಾಂತಿಗೆ ಏನ್ ಕಾರಣ ಅಂದ್ರೆ, ನಾವು ಬರೇ ಶ್ರಮಿಕ ವರ್ಗ ಕಾರಣ ಅಥವಾ ಶ್ರಮಿಕ ವರ್ಗದ ಸ್ಥಿತಿ ಕಾರಣ ಅಥವಾ ದುಡಿತಕ್ಕಂಥ ವರ್ಗದವರ ಸ್ಥಿತಿ ಕಾರಣ ಅಂತದ ಅಷ್ಟೇ ಕಾರಣ ಆಗಿರ್ಲಿಲ್ಲ. ಅದಕ್ಕೆ ನಾವು ಸಾಕಷ್ಟು ಕಾರಣಗಳನ್ನ ನೋಡ್ತೀವಿ. ಮುಖ್ಯವಾಗಿ ನೋಡ್ಬೇಕು ಅಂತಂದ್ರ, ಮೊದಲನೇದ್ದು ರಾಜಕೀಯ ಕಾರಣ. ಏನಿದೆ ರಾಜಕೀಯ ಅಂತಂದ್ರ, ರಷ್ಯಾವನ್ನ ಆಳ್ತಕ್ಕಂಥವ್ರು ಯಾರು? ರಷ್ಯಾವನ್ನ ಆಳ್ತಕ್ಕಂಥವ್ರು ಜಾರು. ಫ್ರಾನ್ಸ್ ಅನ್ನ ಆಳ್ತಕ್ಕಂಥವ್ರು ಯಾರಾಗಿದ್ರು? ಬಾರ್ಬೋನ್ ವಂಶದ ಲೂಯಿಗಳಾಗಿದ್ರು. ಇಲ್ಲಿ ರಷ್ಯಾದಾಗ ಆಳ್ತಕ್ಕಂಥವ್ರು ಜಾರ್ ಆಗಿದ್ರು. ಸೇಮ್ ಪ್ರಾಚೀನ ಮಹಾಕ್ರಾಂತಿ ಸಂದರ್ಭದಲ್ಲಿ ಲೂಯಿಗಳು ಹೇಗೆ ನಿರಂಕುಶ ಪ್ರಭುಗಳಾಗಿದ್ರು, ದರ್ಪಿಷ್ಟರಾಗಿದ್ರು, ಅಲ್ಲಿ ಜನರಿಗೆ ಶೋಷಣೆಯನ್ನ ಮಾಡ್ತಾ ಇದ್ರು, ಹಾಗೇನೆ ರಷ್ಯಾದಲ್ಲಿ ಇರ್ತಕ್ಕಂಥ ಜಾರ್ ದೊರೆಗಳು ನಿರಂಕುಶ ಪ್ರಭುಗಳಾಗಿದ್ರು, ದರ್ಪಿಷ್ಟರಾಗಿದ್ರು, ರಕ್ತ ಪಿಪಾಸುಗಳಾಗಿದ್ರು ಅಂತ. ಜನರ ರಕ್ತ ಇರುವಂತ ಜಿಗ್ನಿ ಹಂಗಾಗಿದ್ದು, ರಕ್ತ ಪಿಪಾಸುಗಳಾಗಿದ್ದು ಅಂತ. ತಮ್ಮನ್ನು ತಾವು ದೇವರು ಅಂತ ಅನ್ಕೊಂಡಿದ್ರು. ನಮ್ಗೆ ದೇವ್ರ ಸೃಷ್ಟಿ ಮಾಡ್ಯಾನ, ನಮ್ಮಲ್ಲಿ ದೈವತ್ವ ಐತಿ ಅಂತೇಳಿ ಜಾರ್ ದೊರೆಗಳು ಅನ್ಕೊಳ್ತಾ ಇದ್ರು. ತಮ್ಮ ಸ್ವ ಇಚ್ಛೆಯಿಂದನಪ್ಪ ಅಂತಂದ್ರೆ ಅಧಿಕಾರವನ್ನ ನಡೆಸ್ತಾ ಇದ್ರು. ಪ್ರಜೆಗಳ ಅಥವಾ ಜನರ ಹಿತಕ್ಕಾಗಿ ಅವರು ಯಾವತ್ತೂ ಕೆಲಸವನ್ನ ಮಾಡ್ತಾ ಇರೋದಿಲ್ಲ. ಜನರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರ ಮೇಲೆ ಶೋಷಣೆ ಮಾಡೋದು ಅವರು ದಿನನಿತ್ಯದ ಕೆಲಸ ಆಗಿತ್ತು. ಪ್ರಜಾಪ್ರಭುತ್ವ ಅನ್ನೋದು, ಹಕ್ಕು ಅನ್ನೋದು, ಸ್ವತಂತ್ರ ಅನ್ನೋದು, ಸಮಾನತೆ ಅನ್ನೋದು ಇದು ಎಲ್ಲವೂ ಮರೀಚಿಕೆ ಆಗ್ಬಿಟ್ಟಿತ್ತು. ಹೀಗಾಗಿ ಆ ಜಾರ್ ದೊರೆಗಳ ರಾಜಪ್ರಭುತ್ವವನ್ನ ಕಿತ್ತು ಒಗೆಯೋದ್ರ ಸಲುವಾಗಿ, ಜಾರ್ ದೊರೆಗಳ ರಾಜಪ್ರಭುತ್ವವನ್ನ ಕಿತ್ತು ಒಗೆಯೋದ್ರ ಸಲುವಾಗಿ ಆ ಪ್ರಜೆಗಳು, ಸರ್ ಗುರುಗಳು ನಮಸ್ಕಾರ ಸರ್, ಕಳಿಸ್ರಿ ಸರ್, ಕಳಿಸ್ರಿ. ಹಾಂ ಸರ್.
ಜಾರ್ ದೊರೆಗಳ ನಿರಂಕುಶ ಪ್ರಭುತ್ವವನ್ನ ಕಿತ್ತೊಗೆಯೋದ್ರ ಸಲುವಾಗಿ ಅಲ್ಲಿರ್ತಕ್ಕಂಥ ಶ್ರಮಿಕರು, ಅಲ್ಲಿರ್ತಕ್ಕಂಥ ನಿರಂಕುಶ ಪ್ರಭುತ್ವದ ದಬ್ಬಾಳಿಕೆಯ ವಿರುದ್ಧವಾಗಿ ಶೋಷಣೆಯನ್ನ ಅನುಭವಿಸಿರ್ತಕ್ಕಂಥವ್ರು ಆ ಜಾರ್ ದೊರೆಗಳ ವಿರುದ್ಧವಾಗಿ ಕ್ರಾಂತಿಗಿಳಿತಕ್ಕಂಥ ಕೆಲಸ ಮಾಡಿದ್ರು. ಹಂಗಂದ್ರೆ ಜಾರ್ ಅನ್ನುವಂಥದ್ದು ಅದು ಹೇಗೆ ಬಾರ್ಬೋನ್ ಅನ್ನುವಂಥ ವಂಶ ಇತ್ತಲ್ಲ, ಹಂಗ ಒಂದು ವಂಶ. ಜಾರ್ ಅನ್ನೋದು ಫ್ರಾನ್ಸಿನ ಬಾರ್ಬೋನ್ ಅನ್ನುವಂಥ ವಂಶ ಹೆಂಗಿತ್ತಲ್ಲ ಅದು ಒಂದು ವಂಶ. ಹಾಗಾದ್ರೆ ದೊರೆಗಳು ಯಾರು ಅಂತ ಅಂದ್ರೆ ಲೂಯಿಗಳು ಅಂತ ಹೇಳಿದಿವಿ ಅಲ್ಲಿ ನಾವು. 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ ಅಂತ ಹೇಳ್ಕೊಂಡಿವಿ. ಹಾಗಾದ್ರೆ ಈ ರಷ್ಯಾದಲ್ಲಿರ್ತಕ್ಕಂಥ ಅರಸರು ಯಾರು ಅಂತಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಪೀಟರ್ ಅಲೆಕ್ಸಾಂಡರ್ ಅಂತ ಕರೀತಾರೆ, ಪೀಟರ್ ಮಹಾಶಯ ಅಂತ ಕರೀತಾರೆ. ಪೀಟರ್ ಮಹಾಶಯ ಅಂತಿದ್ದ. ಎರಡನೆಯ ಕ್ಯಾಥರೀನ್ ಅಂತಿದ್ದ. ಒಂದನೆಯ ಅಲೆಕ್ಸಾಂಡರ್ ಅಂತಿದ್ದ. ಎರಡನೆಯ ಅಲೆಕ್ಸಾಂಡರ್ ಅಂತಿದ್ದ. ಇವರು ಆರಂಭದಲ್ಲಿ ರಷ್ಯಾದ ದೊರೆಗಳಾಗಿದ್ರು, ರಷ್ಯಾದ ಚಕ್ರವರ್ತಿಗಳಾಗಿದ್ರು. ಇವರು ಒಂದಿಷ್ಟು ಸುಧಾರಣೆಗಳನ್ನ ಮಾಡ್ತಾ ಇದ್ರು. ಜನರ ಪರವಾಗಿ ಒಂದಿಷ್ಟು ಒಲವಿತ್ತು, ಒಂದಿಷ್ಟು ಸುಧಾರಣೆಗಳನ್ನ ಮಾಡ್ತಿದ್ರು. ಆದ್ರೆ ಇವ್ರ ನಂತರ ಬಂದವರು ಮೊದಲು ಯಾರಂತಂದ್ರೆ ಪೀಟರ್ ಮಹಾಶಯ, ಅದಾದ್ಮೇಲೆ ಎರಡನೇ ಕ್ಯಾಥರೀನ್, ಒಂದನೇ ಅಲೆಕ್ಸಾಂಡರ್ ಮತ್ತು ಎರಡನೇ ಅಲೆಕ್ಸಾಂಡರ್. ಇವರು ಒಂದಿಷ್ಟು ಅಲ್ಲಿರ್ತಕ್ಕಂಥ ಜನರ, ಶ್ರಮಿಕರ ಪರವಾಗಿರ್ತಕ್ಕಂಥವ್ರು ಇದ್ರು, ಒಂದಿಷ್ಟು ಸುಧಾರಣೆಗಳನ್ನು ತಂದಿದ್ರು. ಬಟ್ ಇವ್ರ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಒಂದನೇ ನಿಕೋಲಸ್, ಮೂರನೇ ಅಲೆಕ್ಸಾಂಡರ್ ಮತ್ತು ಎರಡನೇ ನಿಕೋಲಸ್, ಇವರು 3 ಜನ ನಿರಂಕುಶ ಪ್ರಭುಗಳಾಗಿದ್ರು. ರಷ್ಯಾದಲ್ಲಿರ್ತಕ್ಕಂಥ 3 ಜನ ನಿರಂಕುಶ ಪ್ರಭುಗಳು ಯಾರು ಅಂತಂದ್ರೆ ಒಂದನೇ ನಿಕೋಲಸ್, ಮೂರನೇ ಅಲೆಕ್ಸಾಂಡರ್ ಮತ್ತು ಎರಡನೇ ನಿಕೋಲಸ್. ಈ 3 ಜನ ರಷ್ಯಾದಲ್ಲಿ ನಿರಂಕುಶ ಪ್ರಭುಗಳಾಗಿದ್ರು. ಆರಂಭದ ಅರಸರು ಏನೆಲ್ಲ ಸುಧಾರಣೆಗಳ ತಂದಿದ್ರು ಅವುಗಳೆಲ್ಲವನ್ನ ಗಾಳಿಗೆ ತೂರ್ತಕ್ಕಂಥ ಕೆಲಸವನ್ನ ಇವರು ಮಾಡಿದ್ರು. ಇವ್ರ ಕೆಲಸ ಏನು ಅಂತಂದ್ರೆ, ಹಾಗೆ ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ನೆಪೋಲಿಯನ್ ಸಂದರ್ಭದೊಳಗ ಒಂದು ಮಾತು ಬಂದಿತ್ತು. ಒಂದು ಘಟನೆ ಅಂತಂದ್ರೆ ಫ್ರಾನ್ಸ್ ಘಟನೆ, ಒಂದು ಸ್ಥಳ ಅಂದ್ರೆ ಫ್ರಾನ್ಸು, ಒಬ್ಬ ವ್ಯಕ್ತಿ ಅಂತಂದ್ರೆ ನೆಪೋಲಿಯನ್ ಅಂತ ಏನು ಅನ್ಕೊಂಡಿದ್ವಿ, ಸೇಮ್ ಒಂದು ವ್ಯಾಖ್ಯಾ ಇಲ್ಲಿಯೂ ಬರ್ತದೆ. ಏನಂತಂದ್ರೆ ರಷ್ಯಾದೇನಪ್ಪ ಅಂತಂದ್ರೆ, ರಷ್ಯಾ ಅಂತಂದ್ರೆ ಒಂದು ಚರ್ಚ್ ಇರ್ಬೇಕು. ರಷ್ಯಾ ಅಂದ್ರೆ ಒಂದು ಚರ್ಚ್ ಅಂದ್ರೇನೆ ಒಂದು ರಷ್ಯಾ. ಚರ್ಚ್ ಅಂದ್ರೆ ರಷ್ಯಾ ಅಂದ್ರೆ ಒಂದು ಚರ್ಚು. ಆ ಚರ್ಚ್ ಅದಾನಂತಂದ್ರೆ ಅಲ್ಲಿ ಒಬ್ಬ ಜಾರ್. ಇದು 3ರಿಂದ ಏನಪ್ಪ ಅಂದ್ರೆ ಗುರುತಿಸ್ಕೊಳ್ಬೇಕು. ಅಂದ್ರೆ ರಷ್ಯಾ ಅಂದಾಗ ಜಾರ್ ದೊರೆಗಳದಾರ ಅಂತ ಕನ್ಫರ್ಮ್. ಇಲ್ಲ ಜಾರ್ ಅದಾನ ಅಂತಂದ್ರೆ ಅಲ್ಲಿ ಚರ್ಚ್ ಐತಿ ಅಂತ ತಿಳ್ಕೊಬೇಕಂತ. ಅಂದ್ರೆ ಚರ್ಚು, ರಷ್ಯಾ ಮತ್ತು ಜಾರ್ ಇದು ಎಲ್ಲವೂ ಒಂದೇ ಎನ್ನುವಂಥದ್ದು ಜನರ ಭಾವನೆ ಒಳಗೆ ಬಂದಿದ್ದು. ಅಂದ್ರೆ ರಷ್ಯಾನು ಅಷ್ಟೇ ಕೆಟ್ಟದಾಗಿತ್ತು, ಜಾರ್ನು ಅಷ್ಟೇ ಕೆಟ್ಟದಾಗಿದ್ದ, ಚರ್ಚ್ಗಳು ಅಷ್ಟೇ ಕೆಟ್ಟದಾಗಿರ್ತಕ್ಕಂಥ ಪರಿಣಾಮಗಳು ಬೀರಿದ್ದು ಅನ್ನೋದನ್ನ ಒಂದೇ ರೀತಿ ಒಳಗೆ ಹೇಳ್ತಾರೆ. ಒಂದು ಚರ್ಚು, ಒಂದು ರಾಷ್ಟ್ರ, ಒಬ್ಬ ವ್ಯಕ್ತಿ. ಒಂದು ಚರ್ಚು, ಒಂದು ರಾಷ್ಟ್ರ, ಒಬ್ಬ ವ್ಯಕ್ತಿ. ಚರ್ಚು, ರಷ್ಯಾ ಮತ್ತು ಜಾರ್, ಇದು 3 ಏನಪ್ಪಾ ಅಂದ್ರೆ ಪ್ರಮುಖವಾದ ಅಂಶಗಳನ್ನ ನೋಡ್ತೀವಿ. ಇವರು ಸುಧಾರಣೆಗಾಗಿ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ರಷ್ಯಾನು ಮಾಡಲಿಲ್ಲ, ಚರ್ಚು ಮಾಡಲಿಲ್ಲ, ದೊರೆನೂ ಮಾಡಲಿಲ್ಲ. ಹೀಗಾಗಿ ಆ ನಿರಂಕುಶ ಪ್ರಭುಗಳ ಕಿತ್ತೊಗೆಯೋದ್ರ ಸಲುವಾಗಿ ಹೋರಾಟಗಳು ಆರಂಭ ಆದವು. ರಷ್ಯಾದ ಚಕ್ರವರ್ತಿ ಜಾರ್ ಏನಪ್ಪಾ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಸೈನ್ಯವನ್ನ ಹೊಂದಿದ್ದ. ಬಹಳ ದೊಡ್ಡ ಸೈನ್ಯ ಇತ್ತು. ಬಟ್ ಆ ಸೈನ್ಯಗಳೇನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಆಯುಧಗಳು ಇರಲಿಲ್ಲ. ಸೈನ್ಯ ದೊಡ್ಡದಿತ್ತು, ಉತ್ತಮವಾಗಿರ್ತಕ್ಕಂಥ ಆಯುಧಗಳು ಇರಲಿಲ್ಲ. ಅಲ್ಲಿ ಸೈನ್ಯ ಇತ್ತು, ಆದ್ರೆ ಸೈನ್ಯಕ್ಕೆ ಏನಪ್ಪಾ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇರಲಿಲ್ಲ. ಬರೀ ದೊಡ್ಡ ಸೈನ್ಯ ತಗೊಂಡು ಏನ್ ಮಾಡೋದ? ಅವರಿಗೆ ಆಯುಧಗಳೇ ಇರಲಿದೆ ಹೋದ್ರೆ, ಅವರಿಗೆ ತರಬೇತಿನೇ ಇಲ್ಲದೆ ಹೋದ್ರೆ ಅಂತದ್ ಏನ್ ಮಾಡ್ದ? ದೊಡ್ಡ ಸೈನ್ಯ ಇತ್ತು, ಬಟ್ ಸರಿಯಾಗಿ ಆಯುಧಗಳು ಇರಲಿಲ್ಲ ಮತ್ತು ಸರಿಯಾಗಿ ಆ ಸೈನ್ಯಕ್ಕೆ ಏನಪ್ಪಾ ಅಂದ್ರೆ ಸೈನ್ಯದ ತರಬೇತಿ ಅಥವಾ ಶಿಕ್ಷಣದ ಕೊರತೆ ಇತ್ತು. 19-20ನೇ ಶತಮಾನದೊಳಗ ರಷ್ಯಾ ಏನಪ್ಪಾ ಅಂತಂದ್ರ ನೆಪೋಲಿಯಾನಿಕ್ ಅನ್ನುವಂಥ ಯುದ್ಧವನ್ನ ಮಾಡ್ತೈತಿ. ಕ್ರಿಮಿಯಾ ಅನ್ನುವಂಥ ಯುದ್ಧ ಮಾಡ್ತೈತಿ. ರಷ್ಯಾ ಮತ್ತು ಜಪಾನ್ ಮಧ್ಯೆ ಯುದ್ಧಗಳಾಗ್ತವ. ಅದ್ರ ಜೊತೆ ಮೊದಲನೇ ಮಹಾಯುದ್ಧ ಆಗ್ತದೆ. ಯಾವಾಗ? ಜಾರ್ ದೊರೆಗಳ ಅವಧಿ ಒಳಗ ದೊಡ್ಡ ಸೈನ್ಯ ಇಟ್ಕೊಂಡಿದ್ರು.
ಯುದ್ಧದ ಸಲಕರಣೆಗಳು ಅತ್ಯಾಧುನಿಕವಾಗಿರಲಿಲ್ಲ, ಬಹಳ ಹಳೆಯದಾಗಿದ್ದು. ಸೈನ್ಯ ದೊಡ್ಡದಿತ್ತು, ಅದರ ತರಬೇತಿ ಇಲ್ಲದೆ ಇರುವಂತ ಸೈನ್ಯ ಇತ್ತು. ಇಂಥದ್ರ ಮಧ್ಯೆ ಏನಪ್ಪಾ ಅಂದ್ರೆ ನೆಪೋಲಿಯಾನಿಕ್ ಅನ್ನುವಂಥ ಯುದ್ಧ ಆಗ್ತೈತಿ, ಕ್ರಿಮಿಯಾ ಅನ್ನುವಂಥ ಯುದ್ಧ ಆಗ್ತೈತಿ, ಜಪಾನ್ ಜೊತೆ ಯುದ್ಧ ಆಗ್ತೈತಿ, ಮತ್ತು ಮೊದಲನೇ ಮಹಾಯುದ್ಧ ಆಗ್ತೈತಿ. ಈ ಎಲ್ಲ ಯುದ್ಧದೊಳಗ ರಷ್ಯಾ ಸಂಪೂರ್ಣವಾಗಿ ಮೇಲಿಂದ ಮೇಲೆ ಸೋಲನ್ನು ಅನುಭವಿಸ್ತೈತಿ. ರಾಜಕೀಯವಾಗಿ ಕಾರಣ ಏನಂತಂದ್ರೆ ರಷ್ಯಾದಲ್ಲಿರ್ತಕ್ಕಂಥ ನಿರಂಕುಶ ಪ್ರಭುತ್ವಗಳ ದಬ್ಬಾಳಿಕೆ. ಆರಂಭದಲ್ಲಿ ಒಂದಿಷ್ಟು ಸುಧಾರಣೆ ಬಂದಿದ್ರು, ಅವುಗಳನ್ನೆಲ್ಲ ನಂತರ ಬಂದಿರತಕ್ಕಂಥವ್ರು ಗಾಳಿಗೆ ತೂರಿದ್ರು. ಅವರ ನಂತರ ಬಂದಿರತಕ್ಕಂಥವ್ರ ನಿರಂಕುಶ ಪ್ರಭುತ್ವ, ದಬ್ಬಾಳಿಕೆ, ಜನರನ್ನ ಶೋಷಣೆ ಮಾಡೋದು. ಅದ್ರ ಜೊತೆ ದೊಡ್ಡ ಸೈನ್ಯ ಇದ್ರು, ಅದಕ್ಕೆ ಸೈನ್ಯಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಅಥವಾ ಅತ್ಯಾಧುನಿಕವಾಗಿರ್ತಕ್ಕಂಥ ಯುದ್ಧದ ಸಲಕರಣೆ ನೀಡದೇ ಇರೋದು, ಮತ್ತು ಸೈನ್ಯಕ್ಕೆ ತರಬೇತಿ ನೀಡದೇ ಇರೋದು. ಅದ್ರ ಜೊತೆ ನೆಪೋಲಿಯಾನಿಕ್ ಅನ್ನುವಂಥ ಯುದ್ಧ ಆಗ್ತೈತಿ, ಕ್ರಿಮಿಯಾ ಅನ್ನುವಂಥ ಯುದ್ಧ ಆಗ್ತೈತಿ, ಜಪಾನ್ ಜೊತೆ ಯುದ್ಧ ಆಗ್ತೈತಿ, ಮತ್ತು ಮೊದಲನೇ ಮಹಾಯುದ್ಧದೊಳಗೆ ರಷ್ಯಾ ಭಾಗವಹಿಸ್ತೈತಿ. ಬಟ್ ಎಲ್ಲಿಯೂ ರಷ್ಯಾ ಗೆಲ್ಲೋದಿಲ್ಲ, ನಿರಂತರವಾಗಿ ಸೋಲಿನ ಮೇಲೆ ಸೋಲನ್ನ ಅನುಭವಿಸ್ತೈತಿ. ರಷ್ಯಾದ ಸೋಲು ಆ ರಷ್ಯಾದ ಅಸಮರ್ಥತೆಯನ್ನ ಏನಪ್ಪ ಅಂದ್ರೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆಗ ಜನರೊಳಗೆ ಏನ್ ಬರ್ತದಪ್ಪ ಅಂದ್ರೆ ಈ ಎರಡನೇ ಜಾರ್ ನಿಕೋಲಸ್ ಏನದಾನಲ್ಲ, ಅವ ಅಸಮರ್ಥ ಅದಾನ, ಅವ ಆ ಹುದ್ದೆಗೆ ಯೋಗ್ಯ ಅಲ್ಲ ಅನ್ನೋ ಕಾರಣಕ್ಕಾಗಿ ಅವನ ನಿರ್ಧಾರಗಳು ಎಲ್ಲ ಅವಿವೇಕಿತನದ ನಿರ್ಧಾರಗಳದಾವ, ದುಡುಕು ನಿರ್ಧಾರಗಳದಾವ ಅನ್ನೋ ಕಾರಣಕ್ಕಾಗಿ ಆ ರಷ್ಯಾದಲ್ಲಿರ್ತಕ್ಕಂಥ ಕಾರ್ಮಿಕರು, ರಷ್ಯಾದಲ್ಲಿರ್ತಕ್ಕಂಥ ಶ್ರಮಜೀವಿಗಳು ಏನಪ್ಪಾ ಅಂದ್ರೆ ರಷ್ಯಾದ ಜಾರ್ ನಿಕೋಲಸ್ನ ವಿರುದ್ಧವಾಗಿ ಹೋರಾಟವನ್ನ ಆರಂಭ ಮಾಡ್ತಾರ. ಅದನ್ನ ನಾವೇನಪ್ಪಾ ಅಂತಂದ್ರೆ 1917 ರಷ್ಯಾ ಕ್ರಾಂತಿ ಅಂತ ಕರಿತೀವಿ. ಇನ್ನ ರಾಜಕೀಯ ಕಾರಣ ಬಿಟ್ರೆ ಇನ್ನೊಂದು ಸಾಮಾಜಿಕ ಕಾರಣ ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದ. ಸಾಮಾಜಿಕ ಕಾರಣ ಬಹುತೇಕವಾಗಿ ರಷ್ಯಾದೊಳಗ ಅಂತಂದ್ರೆ 20ನೇ ಶತಮಾನದೊಳಗ ಅಥವಾ ಮಧ್ಯ ಕಾಲದೊಳಗ, ಆ ಕಾಲದ ಸಂದರ್ಭದೊಳಗ ಅಲ್ಲಿ ದೊರೆಗಳೇನಪ್ಪಾ ಅಂತಂದ್ರೆ ಈ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ರಾಜರಿದ್ರು, ಶ್ರೀಮಂತರಿದ್ರು, ಫಾದ್ರಿಗಳಿದ್ರು, ಗೇಣಿದಾರರಿದ್ರು. ಸಮಾಜದೊಳಗ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ರಾಜರು, ಶ್ರೀಮಂತರು, ಫಾದ್ರಿಗಳು ಮತ್ತು ಗೇಣಿದಾರರು ಇದ್ರು. ಇವರಷ್ಟು ಸಮಾಜದ ಪ್ರಮುಖವಾಗಿರ್ತಕ್ಕಂಥ ಅಂಗ ಆಗಿದ್ರು. ರಾಜರು ನಿಮಗೆ ಗೊತ್ತೈತಿ, ಫಾದ್ರಿಗಳು ನಿಮ್ಗೆ ಗೊತ್ತದ, ಶ್ರೀಮಂತರು ನಿಮ್ಗೆ ಗೊತ್ತದ. ಗೇಣಿದಾರರು ಅಂದ್ರೆ ಯಾರು? ಗೇಣಿದಾರರು ಅಂತಂದ್ರೆ ಯಾರು? ಗೇಣ್ ಹಾಕಿ ಅಳತಿ ಮಾಡ್ಕೊಳ್ಳೋರ, ಹೊಲ್ದಾಗ ಜಿತಕ್ಕಿರೋರು. ರಾಜರು, ಶ್ರೀಮಂತರು, ಫಾದ್ರಿಗಳು, ಗೇಣಿದಾರರು. ಗೇಣಿದಾರರು ಅಂದ್ರೆ ಯಾರು ಅಂತ? ಯಾರು ಗೇಣಿದಾರರು ಅಂತಂದ್ರ ರಾಜನ ಅಥವಾ ರಾಜ್ಯದ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥವ್ರು. ಗೇಣಿ ಪಡೆದವರು ಅಂದ್ರೆ ಅದನ್ನ ಭೂಮಿ ಇಟ್ಕೊಂಡ ಸರ್ಕಾರಕ್ಕೆ ಒಂದಿಷ್ಟು ಸಂಪತ್ತು ಕೊಟ್ಟು ಇಡೀ ಭೂಮಿಯನ್ನ ತಾವೇ ಇಟ್ಕೊಂತಿದ್ರು. ಆ ಭೂಮಿ ಒಳಗ ಸಾಮಾನ್ಯ ಜನರನ್ನ ಜಿತಕ್ಕೆ ಇಟ್ಕೊಳ್ಳೋರು ಜಮೀನ್ದಾರರು ಅಂತ ಕರಿತೀವಿ ನಾವು. ಜಮೀನ್ದಾರರು ಅಂತ ಕರಿತೀವಿ, ಅವ್ರ ಗೇಣಿದಾರರು ಅಂತ ಕರಿತಾ ಇದ್ವು. ಭೂಮಿ ಎಲ್ಲ ಸಂಪೂರ್ಣವಾಗಿ ಅವ್ರ ಕಡೆ ಇತ್ತು. ಸಮಾಜದೊಳಗ ಆ ಸಂದರ್ಭದೊಳಗ ರಷ್ಯಾದ ಸಮಾಜದೊಳಗ ಈ 4 ವರ್ಗಗಳು ಪ್ರಮುಖವಾಗಿ ಇದ್ದು, ಇವನ್ನೇ ರಷ್ಯಾದ ಅಂಗಗಳು ಅಂತ ಕರಿತಿದ್ರು. ಹಂಗಂದ್ರೆ ಇವ್ರನ್ನ ಬಿಟ್ಟು ಉಳಿದವ್ರು ಯಾರು ಅಂತಂದ್ರೆ ಅವರೆಲ್ಲ ಶ್ರಮಜೀವಿಗಳಾಗಿದ್ರು, ಸಾಮಾನ್ಯ ವರ್ಗದವರಾಗಿದ್ರು ಅಂತ. ಅವ್ರೆಲ್ಲರಲ್ಲಿ ಏನಪ್ಪಾ ಅಂದ್ರೆ ಅಸಮಾನತೆ ಇತ್ತು, ಅವರಲ್ಲಿ ಒಡೆದಾಳ್ತಕ್ಕಂಥ ನೀತಿ ಇತ್ತು. ಮೇಲ್ವರ್ಗದವರಾಗಿರ್ತಕ್ಕಂಥ ಈ 4 ವರ್ಗದವರು, ರಾಜರು, ಶ್ರೀಮಂತರು, ಫಾದ್ರಿಗಳು ಮತ್ತು ಗೇಣಿದಾರರು, ಇವರು ತಮ್ಮನ್ನ ಬಿಟ್ಟು ಉಳಿದವರನ್ನ ಶೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ತಮ್ಮನ್ನ ಬಿಟ್ರೆ ಅಂತಂದ್ರೆ ಇವ್ರು 4 ಜನ ಬಿಟ್ರೆ, 4 ವರ್ಗ ಬಿಟ್ರೆ ಉಳಿದವರು ಎಲ್ಲರ ಮೇಲೆ ಇವರು ದಬ್ಬಾಳಿಕೆ ಮತ್ತು ಶೋಷಣೆಯನ್ನ ಮಾಡ್ತಾ ಇದ್ರು. ಈ ದಬ್ಬಾಳಿಕೆ, ಶೋಷಣೆ ಸಾಮಾಜಿಕವಾಗಿ ಕ್ರಾಂತಿಗಿಳಕ್ ಬಹಳ ಮುಖ್ಯವಾದ ಕಾರಣ ಅಂತ ಆಗ್ತದೆ. ಈ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರದಾರಲ್ಲ, ಆ ಬಂಡವಾಳಶಾಹಿಗಳು ಸಮಾಜದೊಳಗೆ ಏನಪ್ಪಾ ಅಂತಂದ್ರ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ. ಬಂಡವಾಳಶಾಹಿಗಳು ಅಂತ ನಾವು ಕರಿತೀವಿ. ಬಂಡವಾಳಶಾಹಿಗಳು ಅಂತಂದ್ರೆ ಯಾವ್ದಾದ್ರೂ ಒಂದು ಕೆಲಸದೊಳಗ ತಮ್ಮ ಸಂಪತ್ತನ್ನ ಹೂಡಿಕೆ ಮಾಡುವವರನ್ನ ನಾವು ಬಂಡವಾಳಶಾಹಿಗಳು ಅಂತ ಕರಿತೀವಿ.
ಬಂಡವಾಳಶಾಹಿಗಳು ಮತ್ತು ಅದ್ರ ಜೊತೆ ಏನಪ್ಪಾ ಅಂದ್ರೆ ಕಾರ್ಮಿಕರು, ಮಾಲೀಕರು ಮತ್ತು ಕೂಲಿಕಾರರು. ಬಂಡವಾಳಶಾಹಿಗಳು, ಕಾರ್ಮಿಕರು, ಕೂಲಿಕಾರರು ಮತ್ತು ಮಾಲೀಕರು. ಇಲ್ಲಿ ಬಂಡವಾಳಶಾಹಿಗಳು ಅಂತಂದಾಗ ಬಂಡವಾಳಶಾಹಿಗಳು ದುಡ್ಡನ್ನ ಅಥವಾ ಸಂಪತ್ತನ್ನ ಹೂಡಿಕೆ ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಆರಂಭ ಮಾಡ್ತಾ ಇದ್ರು. ಆ ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥವ್ರು ಕಾರ್ಮಿಕರಾಗಿದ್ರು. ಆ ಕಾರ್ಮಿಕರ ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿತ್ತು. ಅನಿಯಮಿತವಾಗಿ ಅಲ್ಲಿ ದುಡಿತಾ ಇದ್ರು. ದುಡಿಕೆಗೆ ಸರಿಯಾದ ಸಂಬಳ ಅವರಿಗೆ ದೊರೀತಿರ್ಲಿಲ್ಲ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಅಲ್ಲಿ ಚಾಲ್ತಿಯಲ್ಲಿತ್ತು. ದುಡಿತಕ್ಕಂಥ ಕಾರ್ಮಿಕರಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ಜೀವ ಹಾನಿ ಆದಾಗ ಅದಕ್ಕೆ ಪರಿಹಾರ ರೂಪದಲ್ಲಿ ಯಾವ ಪರಿಹಾರನೂ ನೀಡುತ್ತಿರೋದಿಲ್ಲ. ಇದು ಒಂದು ರೀತಿ ಬಂಡವಾಳಶಾಹಿಗಳ ಕಾರ್ಮಿಕರ ಸ್ಥಿತಿಯಾಗಿತ್ತು. ಇನ್ನೊಂದು ಸಮಾಜದಲ್ಲಿ ಇರ್ತಕ್ಕಂಥ ವರ್ಗ ಈ ಶ್ರೀಮಂತರು ಅಥವಾ ಮಾಲೀಕರು ಅಂತ ಇತ್ತಲ್ಲ, ಮಾಲೀಕರು ಮತ್ತು ಕೂಲಿಕಾರರು. ಮಾಲೀಕರು ಅಂತಂದ್ರೆ ಭೂಮಿಯ ಒಡೆಯರಾಗಿರ್ತಕ್ಕಂಥವ್ರು, ಗೇಣಿದಾರರು, ಜಮೀನ್ದಾರರು ಅಂತ ಇದ್ರಲ್ಲ, ಇವರು ಭೂಮಿಯ ಒಡೆಯರಾಗಿದ್ರು, ಮಾಲೀಕರಾಗಿದ್ರು. ಇವರ ಹೊಲದಲ್ಲಿ, ಇವರ ಮನೆಗಳಲ್ಲಿ, ಇವರ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕೂಲಿಕಾರರು ಅಂತ. ಈ ಕೂಲಿಕಾರರ ಸ್ಥಿತಿ ಏನಪ್ಪ ಅಂದ್ರೆ ಬಹಳಷ್ಟು ಚಿಂತಾಜನಕ ಆಗಿತ್ತು. ಈ ಕೂಲಿಕಾರರು ಮತ್ತು ಕಾರ್ಮಿಕರು ಏನದಾರಲ್ಲ, ಈ ಕೂಲಿಕಾರರು ಮತ್ತು ಕಾರ್ಮಿಕರ ಸ್ಥಿತಿ ಹಾಗಾಗಿತ್ತು ಅಂತಂದ್ರೆ ಇಲ್ಲಿ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರು ಅಥವಾ ಮಾಲೀಕರು ಈ ಸಾಮಾನ್ಯ ವರ್ಗದ ಜನರನ್ನ ಅಥವಾ ಕೂಲಿಕಾರರನ್ನ ಮತ್ತು ಕಾರ್ಮಿಕರನ್ನ ರಕ್ತ ಹೀರುವ ಪಿಪಾಸುಗಳು ಹಾಗೆ ಮಾಡ್ತಿದ್ರು ಅಂತ. ಅವರ ರಕ್ತ ಹೀರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಹೊರತು ಅವರಿಗೆ ಸಮಾನತೆಯ ಹಕ್ಕುಗಳನ್ನ, ಯಾವ ರೀತಿ ಹಕ್ಕುಗಳನ್ನ ಕೊಟ್ಟಿರೋದಿಲ್ಲ. 19ನೇ ಶತಮಾನದೊಳಗ ಈ ಕಾರ್ಮಿಕರ ಮತ್ತು ಕೂಲಿಕಾರರ ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗ್ತದೆ. ಆರ್ಥಿಕವಾಗಿ ಮುಗ್ಗಟ್ಟನ್ನ ಅನುಭವಿಸ್ತಾರೆ. ಯಾವಾಗ ಸಾಮಾನ್ಯ ವರ್ಗದ ಅಥವಾ ಸಮಾಜದಲ್ಲಿರ್ತಕ್ಕಂಥ 4 ವರ್ಗಗಳನ್ನು ಹೊರತುಪಡಿಸಿ ಶ್ರೀಮಂತರು, ರಾಜರು, ಶ್ರೀಮಂತರು, ಪಾದ್ರಿಗಳು ಮತ್ತು ಗೇಣಿದಾರರು ಇವರನ್ನ ಹೊರತುಪಡಿಸಿ ಉಳಿದವರೆಲ್ಲ ಏನಪ್ಪಾ ಅಂತಂದ್ರೆ ಶೋಚನೀಯ ಸ್ಥಿತಿಯೊಳಗಿರ್ತಾರೆ. ಇಲ್ಲಿ ಬಂಡವಾಳಶಾಹಿಗಳು ಕಾರ್ಮಿಕರ ಮಧ್ಯೆ ಏನಪ್ಪಾ ಅಂದ್ರೆ ಸರಿಯಾದ ಸಂಬಂಧಗಳಿರ್ಲಿಲ್ಲ. ಕಾರ್ಮಿಕರ ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿರ್ತೈತಿ. ಅಲ್ಲಿ ದುಡಿಕೆಗೆ ಸರಿಯಾದ ಪರಿಶ್ರಮ ಫಲ ಏನಪ್ಪಾ ಅಂದ್ರೆ ಸಿಗುತ್ತಿರೋದಿಲ್ಲ. ಇಲ್ಲಿ ಮಾಲೀಕರು ಮತ್ತು ಕೂಲಿಕಾರರ ಮಧ್ಯೆ ಸಮಸ್ಯೆಗಳಿರ್ತಾವ. ಕೂಲಿಕಾರರ ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿರ್ತೈತಿ. ಈ ಕೂಲಿಕಾರರನ್ನ ಮತ್ತು ಕಾರ್ಮಿಕರನ್ನ ಬಂಡವಾಳಶಾಹಿಗಳು, ಮಾಲೀಕರು ಇವರಿಬ್ರು ಏನಪ್ಪಾ ಅಂದ್ರೆ ಬಹಳಷ್ಟು ಶೋಷಣೆಗಳನ್ನ ಮಾಡ್ತಿರ್ತಾರೆ. ಆ ಶೋಷಣೆನೇ ಮುಂದೆ ಈ ಕೂಲಿಕಾರರು ಮತ್ತು ಕಾರ್ಮಿಕರು ರಷ್ಯಾದ ಕ್ರಾಂತಿಗೆ ಯಾಕೆ ಮುಖ್ಯವಾದ ಕಾರಣ ಅಂತ ಆಗ್ತದೆ. ರಷ್ಯಾದ ಕ್ರಾಂತಿಗೆ ಸಾಮಾಜಿಕವಾದ ಕಾರಣ ಏನು ಅಂತಂದ್ರೆ ರಷ್ಯಾದೊಳಗೆ ಸಮಾಜದೊಳಗೆ ವರ್ಗ ಅಂತಿತ್ತು. ವರ್ಗದೊಳಗೆ 2 ವರ್ಗಗಳಿದ್ದು, ಒಂದು ವರ್ಗದೊಳಗೆ ರಾಜರು ಬರ್ತಿದ್ರು, ಶ್ರೀಮಂತರು ಬರ್ತಿದ್ರು, ಪಾದ್ರಿಗಳು ಬರ್ತಿದ್ರು, ಗೇಣಿದಾರರು ಬರ್ತಿದ್ರು. ಅಲ್ಪಸಂಖ್ಯಾತರು, ಬಹಳಷ್ಟು ಕಡಿಮೆ ಜನರು ಇರ್ತಕ್ಕಂಥವ್ರು, ಬಹುಸಂಖ್ಯಾತರಾಗಿರ್ತಕ್ಕಂಥವ್ರಲ್ಲಿ ಕಾರ್ಮಿಕರು ಮತ್ತು ಕೂಲಿಕಾರರಿದ್ರು. ಉಳಿದವರೆಲ್ಲ ಕಾರ್ಮಿಕರು, ಕೂಲಿಕಾರರು. ಇವ್ರು ರಾಜನ್ ಬಿಟ್ರೆ, ಶ್ರೀಮಂತರು ಬಿಟ್ರೆ, ಫಾದ್ರಿ ಬಿಟ್ರೆ, ಜಮೀನ್ದಾರನ್ ಬಿಟ್ರೆ ಉಳಿದವ್ರೆಲ್ಲರೂ ದುಡಿಯೋರೆ. ಉಳಿದವರೆಲ್ಲ ಕಾರ್ಮಿಕರೇ, ಉಳಿದವರೆಲ್ಲ ಕೂಲಿ ಮಾಡೋರೆ, ಜೀತದಾಳಾಗಿ ಇರ್ತಕ್ಕಂಥವ್ರೆ. ಅವ್ರ ಸ್ಥಿತಿ ಚಿಂತಾಜನಕ ಆಗಿದ್ರಿಂದ ಅದನ್ನ ಪ್ರತಿಭಟನೆ ಮಾಡಿ ಅದಕ್ಕೇನಪ್ಪಾ ಅಂದ್ರೆ ಹೋರಾಟವನ್ನ ಆರಂಭ ಮಾಡ್ತಾರ. ಅದನ್ನ ನಾವು ರಷ್ಯಾ ಕ್ರಾಂತಿ ಅಂತ ಕರಿತೀವಿ. ಇನ್ನ ಸಾಮಾಜಿಕ ಅಷ್ಟೇ ಕಾರಣ ಅಲ್ಲ, ಸಾಮಾಜಿಕ ಸ್ಥಿತಿ ಕಾರಣ ಅಲ್ಲ, ಅದ್ರ ಜೊತೆ ಏನಪ್ಪಾ ಅಂದ್ರೆ ಆರ್ಥಿಕ ಕಾರಣನೂ ಮುಖ್ಯವಾಗಿರ್ತಕ್ಕಂಥದ್ದು. ಆರ್ಥಿಕ ಕಾರಣ ಅಂತ. ಸಾಮಾಜಿಕ ಸ್ಥಿತಿ ಅಂತಂದಾಗ ನಮಗೆ ಗೊತ್ತಾಗ್ಬಿಡ್ತದೆ, ರಾಜಕೀಯ ಸ್ಥಿತಿ ಅಂತ ಗೊತ್ತಾಗ್ತದೆ. ರಾಜಕೀಯ ಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ. ಸಾಮಾಜಿಕ ವರ್ಗಗಳು ಚೆನ್ನಾಗಿದ್ದು ಅಂತಂದ್ರೆ, ಸಾಮಾಜಿಕ ಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದೆ. ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಅಂಶ. ರಷ್ಯಾದ ಕ್ರಾಂತಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಅಲ್ಲಿ ಆರ್ಥಿಕ ಸ್ಥಿತಿ. ಒಂದು ರಾಜಕೀಯ ಸ್ಥಿತಿಯೊಳಗೆ, ರಾಜಕೀಯ ಕಾರಣದೊಳಗೆ ನಾವು ನೋಡಿದ್ವಿ, ನಿರಂತರವಾಗಿ ರಷ್ಯಾ ಯುದ್ಧಗಳಲ್ಲಿ ಭಾಗವಹಿಸಿ ಯುದ್ಧದೊಳಗೆ ಸೋತಿದ್ದು. ನೆಪೋಲಿಯಾನಿಕ್ ಅನ್ನುವಂಥ ಯುದ್ಧದಾಗ ಭಾಗವಹಿಸಿತ್ತು, ಕ್ರಿಮಿಯಾ ಅನ್ನುವಂಥ ಯುದ್ಧದಾಗ ಭಾಗವಹಿಸಿತ್ತು, ಜಪಾನ್ ಜೊತೆ ಭಾಗವಹಿಸಿತ್ತು, ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿತ್ತು. ನಿರಂತರವಾಗಿ ಸೋಲನ್ನ ಅನುಭವಿಸಿದ್ರಿಂದ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತ್ತು. ಇದನ್ನೂ ಒಂದು ಆರ್ಥಿಕವಾಗಿರ್ತಕ್ಕಂಥ ಕಾರಣ. ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ರಷ್ಯಾದಲ್ಲಿರ್ತಕ್ಕಂಥ ರಾಜ್ಯಗಳೇನಿದ್ದು, ಪ್ರದೇಶಗಳು, ಅವು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳಾಗಿದ್ದು. ರಷ್ಯಾದ ಪ್ರಮುಖವಾಗಿರ್ತಕ್ಕಂಥ ಉದ್ಯೋಗ ಯಾವುದು ಅಂತಂದ್ರೆ ವ್ಯವಸಾಯ ಆಗಿತ್ತು. ಬಹುತೇಕ ಎಲ್ಲ ರಾಷ್ಟ್ರಗಳು ಪ್ರಮುಖವಾಗಿರ್ತಕ್ಕಂಥ ವ್ಯವಸಾಯ ಆಗಿರ್ತದೆ. ಆದ್ರೆ ವ್ಯವಸಾಯ ಅಷ್ಟೊಂದು ಪ್ರಗತಿ ಆಗಿರಲಿಲ್ಲ.
ನಾವ್ ಹೇಳ್ತೀವಲ್ಲ, ದೇಶಕ್ಕೆ ಬೆನ್ನೆಲುಬು ಯಾರು ಅಂತಂದ್ರೆ ರೈತ ಅಂತ ಹೇಳ್ತೀವಿ. ಬಟ್ ರೈತನಿಗೆ ಬೆನ್ನೆಲುಬಿಲ್ಲ. ರೈತ ದೇಶಕ್ಕೆ ಬೆನ್ನೆಲುಬು, ಆದ್ರೆ ರೈತನಿಗೆ ಯಾರು ಬೆನ್ನೆಲುಬು ಅದಾರ ಅಂತ? ರೈತನಿಗೆ ಬೆನ್ನೆಲುಬಿಲ್ಲ. ಬಾಗೋದಲ್ಲ, ಸೊಂಟನ ಮುರಿದು ಹೋಗಿರ್ತಕ್ಕಂಥ ಸ್ಥಿತಿ ಒಳಗದಾವ. ಹಾಗಾದ್ರೆ ಇಲ್ಲಿ ರಷ್ಯಾದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಏನಿತ್ತಂದ್ರ, ರೈತನ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿರ್ತಕ್ಕಂಥದ್ದಿತ್ತು. ಆ ಕೃಷಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸಾಕಷ್ಟು ಹಳೆಯ ಪದ್ಧತಿಗಳನ್ನ ಏನಪ್ಪ ಅಂದ್ರೆ ಹಳೆಯ ವ್ಯವಸಾಯದ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು. ಹಳೆಯ ಪದ್ಧತಿ ವ್ಯವಸಾಯ ಮಾಡಿದ್ರಾಗ ಹಳೆಯ ಪದ್ಧತಿಯನ್ನ ಮಾಡ್ಬೇಕ. ಕೆಲವೊಂದು ಸಂದರ್ಭದಲ್ಲಿ ಹಳೆಯ ಪದ್ಧತಿಗಳು ಇರ್ಬೇಕ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಯಂತ್ರಗಳು, ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ರಾಸಾಯನಿಕ ಗೊಬ್ಬರಗಳನ್ನೇ ಬಳಕೆ ಮಾಡಿ ಬೆಳಿಬೇಕು ಅಂತೇನಿಲ್ಲ. ಸಾವಯವ ಗೊಬ್ಬರ ಮಾಡಿ ಬೆಳಿಬಹುದು. ಬಟ್ ನಾವು ಕೈಗಾಳ ಹಾಕ್ತಿವಿ ಅಂತಂದ್ರೆ, ಕೈಗಾಳ ಹಾಕೋದು ಅಂದ್ರೆ ಕೈಗಾಳ ಹಾಕೋದು ಅಂತಾರಲ್ಲ, ಹಂಗಂದ್ರೆ ಏನು? ಕೈನಿಂದ ಕಾಳು ಹಾಕಿ ಬಿತ್ತನೆ ಮಾಡೋದು ಅಂತ. ಕೈಗಾಳ ಹಾಕ್ತಕ್ಕಂಥ ಕೆಲಸ ಮಾಡಿದ್ರೆ ಎಷ್ಟು ಬಿತ್ತಾಕ ಆಗ್ತದ ಅಂತೇಳಿ. ಇನ್ನೂ ಏನಪ್ಪಾ ಅಂದ್ರೆ, ನಾವು ನಟ್ ಕಡಿತೀವಿ ಅಂತಂದ್ರೆ ಗೊತ್ತೈತಿ. ನಟ್ ಕಡಿಯೋದಂದ್ರೆ, ನಟ್ ಕಡಿಯೋದು ಅಂತಂದ್ರೆ ಏನು? ಹೊಲ್ದಾಗ ನಟ್ ಕಡಿಯಾಕ ಹೋಗೋದೈತಿ ಅಂತಾರ. ಹಂಗಂದ್ರೆ ಏನಂತ? ಸನ್ಕಿಲಿ ಅಲ್ಲ, ಟಿಕಾವ್ ಅಂತ ಇರ್ತೈತಿ. ಬೆಡಗ ಮತ್ತು ಗುಡ್ಲಿ ಎರಡೂ ಕೂಡಿಸಿರ್ತೈತಿ. ಅದನ್ನ ತಗೊಂಡು ಹೋಗಿ ಹೊಲದಲ್ಲಿ ಇರ್ತಕ್ಕಂಥ ಕರ್ಕಿ ಏನಿರ್ತೈತಿಲ್ಲ, ಅದು ಒಟ್ಟ ಹೋಗೋದಿಲ್ಲ ಕರ್ಕಿ. ಅದಕ್ಕೇನಪ್ಪಾ ಅಂದ್ರೆ ಹೊಲ್ದಾಗ ಹೋಗಿ ಆ ಕರ್ಕಿಯನ್ನ ಹಡ್ಡಿ ತೆಗೆದ. ಹೆಂಗಂತಂದ್ರ ಒಂದು 6 ಇಂಚನೋ 1 ಅಡಿನೋ ಹಡ್ಡಿ ಎಲ್ಲ ಕಡ್ಕಿ ತೆಗೆದು ಹೊರಗೆ ಹೋಗಿಬೇಕ ಅದಕ್ಕೆ ನಟ್ ಕಡಿಯೋದು ಅಂತ ಕರಿತಿದ್ರು ಆಗ. ಮತ್ ಈಗೂ ಅದ ಪದ್ಧತಿ ಯೂಸ್ ಮಾಡಿದ್ರೆ ಅದು ಹಳೆ ಪದ್ಧತಿ ಆಗ್ತದೆ. ಅದಕ್ಕೆ ಕೃಷಿ ಇತ್ತು, ಅಲ್ಲಿ ವ್ಯವಸಾಯ ಇತ್ತು. ಬಟ್ ವ್ಯವಸಾಯದಲ್ಲಿ ಏನಪ್ಪಾ ಅಂತಂದ್ರೆ ಹಳೇದಾಗಿರ್ತಕ್ಕಂಥ ವಿಧಾನಗಳನ್ನ ಬಳಸ್ತಾ ಇದ್ರು. ಆ ವ್ಯವಸಾಯದೊಳಗೆ ವ್ಯವಸಾಯ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ದಿನದ 16 ಗಂಟೆ ಕೆಲಸ ಮಾಡ್ಬೇಕಾಗಿತ್ತು. ಅಲ್ಲಿ ದಿನದ 16 ಗಂಟೆ ವ್ಯವಸಾಯ ಮಾಡೋರು ಅಂದ್ರೆ ಕೂಲಿಕಾರರು, ಕಾರ್ಮಿಕರು ದಿನದ 16 ಗಂಟೆ ಕೆಲಸ ಮಾಡ್ಬೇಕಾಗಿತ್ತು. ಆ 16 ಗಂಟೆ ದುಡಿದ್ರು ಆ ದುಡಿಕೆಗೆ ಸರಿಯಾದ ಅಂದ್ರೆ 16 ಗಂಟೆಗೆ ಎಷ್ಟು ಪೇಮೆಂಟ್ ಕೊಡ್ಬೇಕಲ್ಲ ಅಷ್ಟು ಸಂಬಳವನ್ನ ಅವ್ರು ಕೊಡ್ತಿರ್ಲಿಲ್ಲ. ಬಹಳ ಕಡಿಮೆ ಸಂಬಳ ಕೊಡ್ತಾ ಇದ್ರು. ಅದು ಶೋಷಣೆ ಮಾಡಿ ಸಂಬಳವನ್ನ ಕೊಡ್ತಾ ಇದ್ರು. ಇದರಿಂದ ಕಾರ್ಮಿಕರ, ಕೂಲಿಕಾರರ ಆರ್ಥಿಕ ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗ್ತದ. ಇನ್ನ ಕೃಷಿಯನ್ನ ಅವಲಂಬನೆಯನ್ನ ಹೊಂದಿರತಕ್ಕಂಥ ರಷ್ಯಾ, ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಅವಲಂಬಿಸಿರ್ತಕ್ಕಂಥ ರಷ್ಯಾ, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಅಥವಾ ಕೂಲಿಕಾರರಿಗೆ ಏನಪ್ಪಾ ಅಂದ್ರೆ ಅಕ್ಷರದ ಜ್ಞಾನ ಇರಲಿಲ್ಲ. ಅವರು ನಿರಕ್ಷರಸ್ಥರಾಗಿದ್ರು, ಅನಕ್ಷರಸ್ಥರಾಗಿದ್ರು. ಯಾವಾಗ ಅನಕ್ಷರತೆ ಹೆಚ್ಚಾಗ್ತದೋ ಅವಾಗ ದುಶ್ಚಟ ಮತ್ತು ದಾರಿದ್ರ್ಯತನ ಹೆಚ್ಚಾಗ್ತತಿ. ಯಾವಾಗ ಅನಕ್ಷರತೆ ಹೆಚ್ಚಾಗ್ತದೋ, ಸಾಕ್ಷರತೆ ಪ್ರಮಾಣ ಕಡಿಮೆ ಆಗ್ತದೋ ಅವಾಗ ಜನರು ಅವಾಗನೇ ಏನಪ್ಪಾ ಅಂದ್ರೆ ಹೆಚ್ಚು ರೋಗ ರುಜಿನಗಳಿಗೆ ಬಲಿ ಆಗ್ತಿದ್ರು. ಆಗ ಈಗಲ್ಲ, ಈಗ ಅದು ಉಲ್ಟಾ ಆಗ್ಬಿಟ್ಟೈತಿ. ವಿದ್ಯೆ ಹೆಚ್ಚಾದಂಗ ಈಗ ಬುದ್ಧಿ ಕಡಿಮೆ ಆಗಾಕತ್ತದ. ಯಾಕಂದ್ರೆ ಆಗಿನ ಪದ್ಧತಿ ಬೇರೆ, ಈಗಿನ ಪದ್ಧತಿ ಬೇರೆ. ಈಗೇನಾಗತ್ತೆ ಅಂದ್ರೆ ವಿದ್ಯೆ ಹೆಚ್ಚಾಗ್ತತಿ ಬಟ್ ವಿನಯ ಇಲ್ಲ. ವಿದ್ಯೆ ಹೆಚ್ಚಾಗ್ತದೆ, ಅದ್ರ ಅನುಕರಣೆ ಬಾಳ ಮಾಡಾಕತ್ತೀವಿ. ಬುದ್ಧಿ ಹೋಗ್ಬಿಟ್ಟೈತಿ ಈಗ ಸ್ವಾಭಾವಿಕವಾಗಿ. ಬಟ್ ಆಗೇನಾಗಿತ್ತು ಅಂತಂದ್ರೆ ಕಾರ್ಮಿಕರಿಗೆ ಶಿಕ್ಷಣ ಇಲ್ಲದೆ ಇರೋದ್ರಿಂದ ಅವ್ರ ಸ್ಥಿತಿ ಬಹಳ ಚಿಂತಾಜನಕ ಆಗಿತ್ತು. ಇನ್ನ ಅದೇ ಪದ್ಧತಿ ಒಳಗೆ ಇರ್ತಿದ್ರು. ಈಗ ಅತಿ ಮೌಢ್ಯತೆ ಯಾರಲ್ಲಿ ಅದಾವ ಅಂತಂದ್ರೆ, ಅತಿ ಭಯ ಯಾರಲ್ಲಿ ಐತಿ ಅಂತಂದ್ರೆ ಅದು ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಎಲ್ಲೈತಿ. ಒಂದು ಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ ಇಲ್ಲದೆ ಇರುವಂತವ್ರು, ಒಂದು ಅತಿ ಹೆಚ್ಚು ಶಿಕ್ಷಣ ಪಡೆದಂಥವ್ರು, ಒಂದು ಅತಿ ಬಡವರು, ಇನ್ನೊಂದು ಅತಿ ಶ್ರೀಮಂತರು. ಇವರಲ್ಲೇ ದುಶ್ಚಟಗಳದಾವ, ದಾರಿದ್ರ್ಯತನ ಐತಿ, ಮೂಢನಂಬಿಕೆಗಳದಾವ ಅಂತ. ಇವರೇ ಅತಿ ಹೆಚ್ಚು ರೋಗಗಳಿಗೆ ಬಲಿ ಆಗ್ತಾರೆ. ಮಧ್ಯಮ ವರ್ಗದವ್ರು ಬಹಳ ಇಲ್ಲ. ಮಧ್ಯಮ ವರ್ಗದವ್ರು ಯಾರು ಪರಿಶ್ರಮಿಗಳಿದಾರೋ, ಯಾರು ಕಾರ್ಮಿಕರದಾರೋ, ಯಾರು ಹೊಲದಲ್ಲಿ ಕೆಲಸ ಮಾಡ್ತಾರೋ ಅವ್ರು ಯಾವ ರೋಗ ರುಜಿನಗಳಿಗೆ ಬಲಿ ಆಗೋದಿಲ್ಲ. ಮಾನಸಿಕ ಸ್ಥೈರ್ಯನೂ ಕಳ್ಕೊಳ್ಳೋದಿಲ್ಲ. ಹೇಳ್ತೀವಿ ಜಗತ್ತಿನೊಳಗ ಬಹಳ ಕಡಿಮೆ ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೊಳಗ ರೈತರ ಬಹಳ ಜನ. ಯಾಕಂದ್ರ ಅವರು ದೇಶನ ಜಗತ್ತನ್ನಕ್ಕೆ ಅನ್ನ ಹಾಕ್ತಕ್ಕಂಥವ್ರು ಸಾವಿನ ದೌಡಿಗೆ ಹೋಗೋದೇ ಇಲ್ಲ. ಎಲ್ಲೋ ಕೆಲವೊಂದು ಮಾನಸಿಕವಾಗಿ ಸ್ಥೈರ್ಯ ಕಳ್ಕೊಂಡು ಸಾಲದ ಹೊರೆಗೋ ಇನ್ನೊತ್ತರ ಏನೋ ಒಂದು ಕಾರಣಕ್ಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾವ. ಬಟ್ ಹಾಯಷ್ಟು ಅತಿ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವ್ರೆ ಆತ್ಮಹತ್ಯೆ ಮಾಡ್ಕೊಂಡಾರೆ. ಅತಿ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಂಡಾರೆ.
ಅಂದ್ರೆ ಇಲ್ಲಿ ಶಿಕ್ಷಣದ ಕೊರತೆ ಇರೋದ್ರಿಂದ, ಜ್ಞಾನದ ಕೊರತೆ ಇರೋದ್ರಿಂದ ಅವರಲ್ಲಿ ಏನಪ್ಪಾ ಅಂದ್ರೆ ದುಶ್ಚಟಗಳು, ದಾರಿದ್ರ್ಯತನ ಬಂತು. ಈಗ ನೋಡ್ರಿ ನಾವು ಯಾರಿಗೆ ಜ್ಞಾನದ ಅರಿವು ಇರೋದಿಲ್ಲೋ ಅವರಿಗೆ ಹೆಚ್ಚು ರೋಗಗಳು ಬರ್ತಾವ. ಅವ್ರ ದರಿದ್ರತನ ಇರ್ತೈತಿ, ಅವರಲ್ಲಿ ಏನಪ್ಪಾ ಅಂದ್ರ ರೋಗಗಳು ಇರ್ತಾವ. ಅವ್ರದ್ದೇನಪ್ಪಾ ಅಂತಂದ್ರ ಮಾನಸಿಕ ಸ್ಥಿತಿ ಬಹಳ ಚಿಂತಾಜನಕ ಆಗಿರ್ತೈತಿ. ಒಂದು ಯಾವ್ರಿಗೆ ಅತಿ ಹೆಚ್ಚಿರ್ತೈತೋ ಅವರಲ್ಲಿ ಇರ್ತೈತಿ, ಯಾರಿಗೆ ಹೆಚ್ಚಿರ್ತೈತಲ್ಲ ಅವ್ರಿಗೆ ಇರ್ತೈತಿ. ದುಡ್ಡು ಭಾಳ ಬತ್ತು ಅಂತಂದ್ರ ಭಯ ಹೆಚ್ಚಾಗಕ್ ಸ್ಟಾರ್ಟ್ ಆಗ್ತೈತಿ, ದೇವರಿಗೆ ಮರೆ ಹೋಗಾಕ್ ಚಾಲು ಮಾಡ್ತೀವಿ. ಅವ್ ದುಡ್ಡು ಭಾಳ ಹೆಚ್ಚು ಬಂತು ಅಂತಂದ್ರೆ ನೆಮ್ಮದಿ ಹಾಳಾಗಕ್ ಸ್ಟಾರ್ಟ್ ಆಗ್ತದ, ನಿದ್ದೆ ಹೋಗಿಬಿಡ್ತೈತಿ, ಆಗ ರೋಗಗಳು ಹುಟ್ಟಕ್ ಚಾಲು ಆಗ್ತಾವ. ಶುಗರ್ ಫ್ಯಾಕ್ಟ್ರಿ ಹತ್ತಿದ್ರು ಏನ್ ಮಾಡೋದು, ಒಂದಿಷ್ಟು ಸಕ್ರೆ ತಿನ್ನಕ್ ಆಗ್ಲಿಲ್ಲ ಅಂದ್ರ ಅಂತ. ಹೌದು ಬಿಡ್ರಿಪ್ಪ, ತಿನ್ನಾಕ ತಗೊಂಡ್ ಬರಕ್ ಆಗಂಗಿಲ್ಲ, ತಿಂದಿಲ್ಲ ಅದು ಒಂದು ಬೇರೆ, ಎಲ್ಲ ಇದ್ದು ತಿನ್ನಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಅಂತ ಸ್ಥಿತಿ ಇಲ್ಲಿ ಏನಪ್ಪಾ ಅಂತಂದ್ರ ರಷ್ಯಾದಲ್ಲಿರ್ತಕ್ಕಂಥ ಸಾಮಾನ್ಯ ವರ್ಗದ ಸ್ಥಿತಿ ಆಗಿತ್ತು. ಅವ್ರು ಆರ್ಥಿಕವಾಗಿ ಹಿಂದುಳಿದಿದ್ರು. ರಷ್ಯಾ ಏನಪ್ಪಾ ಅಂತಂದ್ರ ಅಲ್ಲಿ ಬಹುತೇಕವಾಗಿ ಸಾಮಾಜಿಕ ವ್ಯವಸ್ಥೆ ನೋಡುವಂತ ಸಂದರ್ಭದೊಳಗ ಎರಡೇ ವರ್ಗ, ಇಲ್ಲಿ ಆರ್ಥಿಕ ಸ್ಥಿತಿ ನೋಡ್ತಕ್ಕಂಥವ್ರೊಳಗ ಎರಡೇ ವರ್ಗ. ಒಂದು ಅತಿ ಶ್ರೀಮಂತ ವರ್ಗ ಅಂತಿತ್ತು, ಇನ್ನೊಂದು ಅತಿ ಬಡವರ ವರ್ಗ ಅಂತಿತ್ತು. ಅತಿ ಶ್ರೀಮಂತರು ಅಂತಂದ್ರೆ ಈ ರಾಜರು ಬಂದ್ರು, ಶ್ರೀಮಂತರು ಬಂದ್ರು, ಫಾದ್ರಿಗಳು ಬಂದ್ರು, ಗೇಣಿದಾರರು ಬಂದ್ರು. ಇನ್ನು ಅತಿ ಬಡವರು ಅಂತಂದ್ರೆ ಈ ಕೂಲಿ ಕಾರ್ಮಿಕರು ಬಂದ್ರು, ಇನ್ನಿರ್ತಕ್ಕಂಥ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾರಲ್ಲ ಅವರೆಲ್ಲರೂ ಏನಪ್ಪಾ ಅಂದ್ರೆ ಅತಿ ಬಡವರು ಆಗಿರ್ತಕ್ಕಂಥ ವರ್ಗ ಬಂದ್ರು. ಕೆಲವರು ಜನರು ಇರ್ತಕ್ಕಂಥ ಪ್ರಾಚೀನ ಮಹಾಕ್ರಾಂತಿ ಸಂದರ್ಭದೊಳಗೆ ನಾವು ಹೇಳ್ತೀವಿ 1% ಜನ 99% ಭೂಮಿಯ ಒಡೆಯರಾಗಿದ್ರು, ಸಂಪತ್ತಿನ ಒಡೆಯರಾಗಿದ್ರು ಅಂತ. ಇಲ್ಲಿರ್ತಕ್ಕಂಥ ಅತಿ ಶ್ರೀಮಂತ ವರ್ಗ ಬಹಳಷ್ಟು ಕಡಿಮೆ ಇತ್ತು, ಇಡೀ ಸಂಪತ್ತು ಅವರ ಪಾಲಾಗಿತ್ತು. ಬಹುಸಂಖ್ಯಾತರಾಗಿರ್ತಕ್ಕಂಥ ಬಡವರು ಏನದಾರಲ್ಲ ಅವರು ಸಂಪತ್ತಿನಿಂದ ವಂಚಿತರಾಗಿದ್ರು. ಹೀಗಾಗಿ ಅವರ ಸ್ಥಿತಿ ಬಹಳ ಚಿಂತಾಜನಕ ಆಗಿತ್ತು, ಜೀವನ ನಡೆಸೋದೇ ಬಹಳ ಕಷ್ಟ ಆಗ್ಬಿಟ್ಟಿತ್ತು. 1861 ಸಂದರ್ಭದೊಳಗ ರಷ್ಯಾದೊಳಗ ಉಳಿಗಮಾನ್ಯ ಪದ್ಧತಿಯನ್ನ ರದ್ದು ಮಾಡ್ತಾರ. ಉಳಿಗಮಾನ್ಯ ಪದ್ಧತಿ ರದ್ದು ಮಾಡಿದಾದ್ಮೇಲೆ ಏನಪ್ಪಾ ಅಂತಂದ್ರ ಆ ಸಂದರ್ಭದಾಗ ಅಲ್ಲಿ ರೈತರ ಜೀವನ ಉತ್ತಮ ಆಗಿರ್ಲಿಲ್ಲ. ಉತ್ತಮ ಆಗದೆ ಇರೋ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಉಳಿಗಮಾನ್ಯ ಪದ್ಧತಿ ರದ್ದಾಗ್ತದೆ. ಶ್ರೀಮಂತರ ಮೇಲೆ ಏನಪ್ಪಾ ಅಂದ್ರ ಅತಿ ಕಡಿಮೆ ತೆರಿಗೆಯನ್ನು ಹಾಕ್ತಿರ್ತಾರ, ಮಧ್ಯಮ ವರ್ಗದವರ ಮೇಲೆ, ಬಡವರ ಮೇಲೆ ಏನಪ್ಪಾ ಅಂದ್ರ ಅತಿ ಹೆಚ್ಚು ತೆರಿಗೆಯನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರ. ಶ್ರೀಮಂತರ ತೆರಿಗೆ ಕಟ್ತಾರೋ, ಬಡವ್ರ ತೆರಿಗೆ ಕಟ್ತಾರೋ? ಇವತ್ತಿಗೆ ಬಡವ್ರ ತೆರಿಗೆ ಕಟ್ತಾರ, ಶ್ರೀಮಂತರ ತೆರಿಗೆ ಕಟ್ತಾರ? ತೆರಿಗೆ ನೀವು ಕಟ್ತಿರೋ ಏನು? ಮುಖೇಶ್ ಅಂಬಾನಿ, ನೀರವ್ ಅಂಬಾನಿ, ತೆರಿಗೆ ಅತಿ ಹೆಚ್ಚು ಕಟ್ಟೋರು ಇವತ್ತಿಗೂ, ಅವತ್ತಿಗೂ, ಇನ್ನು ಯಾವತ್ತಿಗೂ ತೆರಿಗೆ ಅತಿ ಹೆಚ್ಚು ಕಟ್ಟೋರು ಯಾರು ಅಂತಂದ್ರ ಸಾಮಾನ್ಯ ವರ್ಗದವರೇ ತೆರಿಗೆ ಅತಿ ಹೆಚ್ಚು ಕಟ್ತಾರೆ. ಯಾಕಂದ್ರೆ ಪ್ರತಿಯೊಂದು ವಸ್ತುಗಳ ಮೇಲೆ, ಪ್ರತಿಯೊಂದರ ಮೇಲೆ ತೆರಿಗೆ ಕಟ್ಟೋರು ಸಾಮಾನ್ಯ ವರ್ಗದವರು. ಅವ್ರಿಗೆ ತೆರಿಗೆದ ಅವಶ್ಯಕತೆನೇ ಇರೋದಿಲ್ಲ. ಅವರು ತೆರಿಗೆಯಿಂದ ವಿನಾಯಿತಿಯನ್ನ ಪಡ್ಕೊಂಡಿರ್ತಾರೆ. ತೆರಿಗೆಯಿಂದ ವಿನಾಯಿತಿ ಪಡ್ಕೊಂಡಿರ್ತಾರ. ನೀವು ಹೋಗ್ಬೇಕ ಶಾಸಕರ ಭವನಕ್ಕದು ಹೋದ್ರಿ ಅಂದ್ರೆ ಶಾಸಕರಿಗೆ 25 ರೂಪಾಯಿದೊಳಗೆ ಊಟ ಕೊಡ್ತಾರೆ. ಅವ್ರಿಗೆಲ್ಲ ಸೌಲಭ್ಯಗಳು ಕೊಡ್ತಾರ. ದೊಡ್ಡ ಶ್ರೀಮಂತರು ಅಂಥವ್ರಿಗೆ ಏನಪ್ಪಾ ಅಂದ್ರ ಜೀವದ ಏನಪ್ಪಾ ಅಂದ್ರೆ ವಿಮೆ ಅಂತಿರ್ತದೆ. ಅವ್ರಿಗೆ ಆರಾಮ್ ತಪ್ತು ಅಂದ್ರೆ ದೊಡ್ಡ ಹಾಸ್ಪಿಟಲ್ದೊಳಗೆ ಉಚಿತವಾದ ಸೇವೆ ಕೊಡ್ತಾರೆ. ಸಾಮಾನ್ಯ ವರ್ಗದವ್ರಿಗೆ, ರೈತರ ಮಕ್ಕಳಿಗೆ ಹೋಗ್ಲಿ, ಪ್ರತಿಯೊಬ್ಬರಿಗೆ ಕ್ಯಾಂಟೀನ್ಸ್ಗಳದಾವಂತ. ಯಾವ್ದಾರ ರೈತರಿಗೆ ಅದಾವೇನ? ರೈತರಿಗೆ ಇಲ್ಲಿ ಸಬ್ಸಿಡಿ ನೀಡಲಾಗುವುದು. ಊಟದೊಳಗ, ಮದುವೆ ಸಾಮಾನು ಖರ್ಚು ಮಾಡ್ತಾನೆ ಎದ್ರೊಳಗ, ಬಟ್ಟೆದೊಳಗ, ಎದ್ರೊಳಗ ಸಬ್ಸಿಡಿ ಅದಾವ? ಯಾವ ಸಬ್ಸಿಡಿಗಳನ್ನಿಲ್ಲ, ಯಾವ ಯೋಜನೆಗಳು ಇಲ್ಲ. ಅದೆಲ್ಲ ಶ್ರೀಮಂತರಿಗಾಗಿರುವಂತ ಯೋಜನೆ, ಮಧ್ಯಮ ವರ್ಗದಾಗಿರ್ತಕ್ಕಂಥ. ಬಟ್ ಇಲ್ಲಿ ರಷ್ಯಾದಲ್ಲಿ ಏನಪ್ಪಾ ಅಂತಂದ್ರೆ ತೆರಿಗೆ ತುಂಬೋದು ಜನಸಾಮಾನ್ಯರದಾಗಿತ್ತು. ಶ್ರೀಮಂತರು ತೆರಿಗೆಯಿಂದ ಏನಪ್ಪಾ ಅಂದ್ರೆ ವಿನಾಯಿತಿಯನ್ನ ಪಡ್ಕೊಂಡಿದ್ರು, ಕಡಿಮೆ ತೆರಿಗೆಯನ್ನ ನೀಡ್ತಾ ಇದ್ರು. ಈ ತೆರಿಗೆ ತುಂಬತಕ್ಕಂಥ ಜನ ಏನಿದ್ರಲ್ಲ ಅವರು ಅತಿ ಹೆಚ್ಚು ತೆರಿಗೆ ತುಂಬಿ ಆ ರಾಜರ ವಿರುದ್ಧವಾಗಿ ಅಸಮಾನತೆಯಿಂದ ಇದ್ರು. ಸಮಾಧಾನ ಇರಲಿಲ್ಲ ಅವರಿಗೆ, ಅಸಮಾಧಾನ ಆಗಿದ್ರು ಅಂತ, ಅತೃಪ್ತರಾಗಿದ್ರು. ಈ ಅಸಮಾಧಾನ, ಅತೃಪ್ತಿನೇ ಮುಂದೆ ಏನಪ್ಪಾ ಅಂದ್ರ ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಇಲ್ಲಿ ಅಸಮಾಧಾನ, ಅತೃಪ್ತಿ ಯಾಕಂತಂದ್ರ ಅವರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರು, ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರು. ಆ ಹೊಲದಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ, ಕೂಲಿಕಾರರ ಸ್ಥಿತಿ ಹೇಗಾಗಿತ್ತು ಅಂದ್ರೆ ದುಡಿಬೇಕು ಮತ್ತು ಅದ್ರಾಗ ಟ್ಯಾಕ್ಸ್ ಕಟ್ಟಬೇಕು ಅಂತ. ದುಡಿಬೇಕು, ಅದ್ರಾಗ ಟ್ಯಾಕ್ಸ್ ಕಟ್ಟಬೇಕು, ಪರ್ಸೆಂಟೇಜ್ ಕೊಡ್ಬೇಕಂತಾರಲ್ಲ ಹಂಗ ಪರ್ಸೆಂಟೇಜ್ ಕೊಡ್ಬೇಕು ಅಂತ. ಹೀಗಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಸ್ಥಿತಿ ಬಹಳ ಚಿಂತಾಜನಕ ಆಗಿತ್ತು. ಬಡ ರೈತರ ಸ್ಥಿತಿ, ಕಾರ್ಮಿಕರ ಸ್ಥಿತಿ ಸುಧಾರಿಸುವ ಸಲುವಾಗಿ ಹೊಸ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಬಟ್ ಸೃಷ್ಟಿ ಆಗೋದಿಲ್ಲ. 1861 ಹಿಡ್ಕೊಂಡು 1917 ತನಕ ರೈತರ ಮತ್ತು ಕಾರ್ಮಿಕರ ಸುಧಾರಣೆಗೆ
ಸರ್ಕಾರಗಳನ್ನ ಅಥವಾ ಜಾರ್ ದೊರೆಗಳಿಗೆ ಸಾಕಷ್ಟು ಜನ ಒತ್ತಾಯವನ್ನ ಮಾಡ್ತಾರ. ಬಟ್ ಆ ಒತ್ತಾಯಕ್ಕೆ ಸರ್ಕಾರ ಯಾವ ಪ್ರತಿಕ್ರಿಯೆಯನ್ನು ಸಲ್ಲಿಸೋದಿಲ್ಲ. ಆಗ ಏನಪ್ಪಾ ಅಂತಂದ್ರೆ ಈ ದರ್ಪಿಷ್ಟ ನಿರಂಕುಶ ಪ್ರಭುಗಳ ರಕ್ತ ಪಿಪಾಸುಗಳಾಗಿರ್ತಕ್ಕಂಥ ರಷ್ಯಾದ ಜಾರ್ ದೊರೆಗಳ ವಿರುದ್ಧವಾಗಿ ಜನತೆ ರೊಚ್ಚಿಗೆದ್ದು ಕ್ರಾಂತಿಗಿಳಿಯುವಂಗ ಆಗ್ತದೆ. ಕ್ರಾಂತಿ ಅವಾಗೇ ಆಗ್ತದೆ. ಯಾವಾಗಂದ್ರೆ ಹೆಚ್ಚಾದ್ರೆ ಪೂರಾ ಕಡಿಮೆ ಆದ್ರೆ, ಹೆಚ್ಚಾದ್ರೆ ಪೂರಾ ಕಡಿಮೆ ಆದ್ರೆ ಸಿಟ್ಟು ಬರ್ತಿರ್ತೈತಿಲ್ಲ. ಯಾವಾಗ ಸಿಟ್ಟು ಬರ್ತೈತಿ ಅಂದ್ರೆ ಸಿಕ್ಕಾಪಟ್ಟಿ ಹಸಿವು ಆದ್ರೆ ಸಿಟ್ಟು ಬರ್ತದೆ. ಸಿಕ್ಕಾಪಟ್ಟಿ ಹಸಿವು ಆದ್ರೆ ಸಿಟ್ಟು ಬರ್ತದೆ. ಕಿಶೆದಾಗ ಪರ್ಸ್ನ್ಯಾಗ ದುಡ್ಡು ಇರ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಅತಿ ಹೆಚ್ಚು ದುಡ್ಡಿದ್ದು ಅಂದ್ರೂ ಸಿಟ್ಟು ಬರ್ತೈತಿ, ಸೊಕ್ಕು ಬರ್ತೈತಿ. ಎರಡೂ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಕಡಿಮೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಆರ್ಥಿಕ ಸ್ಥಿತಿ ಚಿಂತಾಜನಕ ಆಗಿರೋದ್ರೇನಪ್ಪ ಅಂದ್ರೆ ಅವರು ರಷ್ಯಾ ಕ್ರಾಂತಿಗೆ ಇಳಿಯುವಂತಾಯ್ತು ಅಂತ. ಕಾರ್ಮಿಕರ ಸ್ಥಿತಿಗಳನ್ನು ನೋಡ್ಕೊಂಡು ಹೋದಾಗ ನೆಕ್ಸ್ಟ್ ಏನು ಬದಲಾವಣೆಗಳಾಗ್ತಾವಲ್ಲ ಅದನ್ನ ನೋಡಿದಾಗ ಗೊತ್ತಾಗ್ತದೆ. ಕಾರ್ಖಾನೆಗಳ ಸ್ಥಿತಿಗಳು ಹೇಗಿದ್ದು ಅಂತ ಅನ್ನೋದು ಗೊತ್ತದ. ಹಗಲು ರಾತ್ರಿ ಇರಲಾರ್ದ ಕಾರ್ಖಾನೆಗಳು ಕೆಲಸ ಮಾಡಬೇಕು ಅಂತ. ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕೂಲಿನ ಕೊಡ್ತಿರಾಗೋದಿಲ್ಲ, ಸರಿಯಾದ ಕೂಲಿ ಕೊಡೋದಿಲ್ಲ. ಕೂಲಿ ಕೊಡದೇ ಇರೋ ಸಂದರ್ಭ ಮತ್ತು ಹಗಲು ರಾತ್ರಿ ಕೆಲಸ ಮಾಡಿ ಆ ಕಾರ್ಖಾನೆಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿದ್ದೆ ಬಂದು ನಿದ್ದೆಗೆ ಜಾರಿ ಹೋದ್ರೆ ಅವರು ಕೆಲವೊಂದ್ಸರಿ ಜೀವನ ಕಳ್ಕೊಂತಿದ್ರು, ಕೆಲವೊಂದ್ಸರಿ ಅಂಗಗಳನ್ನ ಕಳ್ಕೊಂತಿದ್ರು. ಹೀಗಾಗಿ ಮತ್ತೆ ಅವ್ರು ಬಂದು ಮನ್ಯಾಗ ಹಂಗೆ ಇರ್ಬೇಕಾಗಿತ್ತು, ಕೆಲಸದಿಂದ ತೆಗೆದು ಬಿಡ್ತಿದ್ರು. ಮತ್ತೆ ಆ ಕುಟುಂಬ ನಡೆಸೋ ಜವಾಬ್ದಾರಿ ಯಾರು ವಹಿಸ್ಕೊಳ್ತಿದ್ರು. ಇದೆಲ್ಲ ಸ್ಥಿತಿ ಏನಪ್ಪಾ ಅಂದ್ರೆ ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಇನ್ನ ರಷ್ಯಾದಲ್ಲಿರ್ತಕ್ಕಂಥ ಇನ್ನೊಂದು ಕಾರಣ ರಷ್ಯಾ ಕ್ರಾಂತಿಗೆ ಅಂದ್ರೆ ರಷ್ಯಾದ ಸಾಮ್ರಾಜ್ಯಶಾಹಿ ತತ್ವಗಳು ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಸಾಮ್ರಾಜ್ಯಶಾಹಿ ತತ್ವಗಳು ಅಂತ. ಸಾಮ್ರಾಜ್ಯಶಾಹಿ ತತ್ವಗಳು ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಏನ್ ಈ ಸಾಮ್ರಾಜ್ಯಶಾಹಿ ತತ್ವಗಳು ಅಂತಂದ್ರೆ ಆರಂಭದಲ್ಲಿ ಏನಿದ್ದಲ್ಲ ಪೀಟರ್ ಅಂತಿದ್ದಲ್ಲ, ಪೀಟರ್ ಮಹಾಶಯದ ನಂತರ ಬಂದಿರತಕ್ಕಂಥ ಬಹುತೇಕ ದೊರೆಗಳು ಏನಪ್ಪಾ ಅಂದ್ರೆ ಸಾಮ್ರಾಜ್ಯಶಾಹಿ ತತ್ವವನ್ನ ಅನುಸರಿಸಿದ್ರು. 1ನೇ ನಿಕೋಲಸ್, 3ನೇ ಅಲೆಕ್ಸಾಂಡರ್ ಮತ್ತು 2ನೇ ನಿಕೋಲಸ್ ಇವರೆಲ್ಲ ಸಾಮ್ರಾಜ್ಯಶಾಹಿಗಳು ಇದ್ದಿದ್ರು. ಹಾಗಾದ್ರೆ ಸಾಮ್ರಾಜ್ಯಶಾಹಿ ಅಂತಂದ್ರೆ ಏನು ಅಂತ ನಮ್ಮಲ್ಲಿ ಬರ್ತದೆ. ಸಾಮ್ರಾಜ್ಯಶಾಹಿಗಳು, ರಾಷ್ಟ್ರೀಯವಾದಿಗಳು, ಪೌರ್ವಾತ್ಯವಾದಿಗಳು, ಬಂಡವಾಳಶಾಹಿಗಳು ಅಂತ ಬರ್ತಾರೆ. ಹಂಗಂದ್ರೆ ಸಾಮ್ರಾಜ್ಯಶಾಹಿಗಳು ಅಂತಂದ್ರೆ ಏನು? ಸಾಮ್ರಾಜ್ಯಶಾಹಿಗಳು ಅಂತಂದ್ರೆ ಏನಂತ? ಬಂಡವಾಳಶಾಹಿಗಳು ಅಂತಂದ್ರೆ ಗೊತ್ತಾಯ್ತು ನಿಮಗೆ, ಬಂಡವಾಳವನ್ನ ಹೂಡುವವರು ಅಂತ ಗೊತ್ತಾಯ್ತು. ಹಂಗಂದ್ರೆ ಸಾಮ್ರಾಜ್ಯಶಾಹಿಗಳು ಅಂತಂದ್ರೆ ಏನು? ಪೌರ್ವಾತ್ಯವಾದಿಗಳು ಅಂತಂದ್ರೆ ಏನು? ರಾಷ್ಟ್ರೀಯವಾದಿಗಳು ಅಂತಂದ್ರೆ ಏನು? ಹಂಗಂದ್ರೆ ಏನಂತ ಬೇಕಲ್ಲ. ರಾಷ್ಟ್ರೀಯವಾದಿಗಳಂದ್ರೇನು, ಪೌರ್ವಾತ್ಯವಾದಿಗಳಂದ್ರೇನು, ಸಾಮ್ರಾಜ್ಯಶಾಹಿಗಳಂದ್ರೇನು? ಏನ್ ಸಾಮ್ರಾಜ್ಯಶಾಹಿಗಳು ಅಂತಂದ್ರೆ? ಸಾಮ್ರಾಜ್ಯಶಾಹಿಗಳು ಅಂತಂದ್ರೆ ಏನು ಅಂತಂದ್ರೆ ಸಾಮ್ರಾಜ್ಯಶಾಹಿಗಳು ತಮ್ಮ ಅಧಿಕಾರವನ್ನ ಅಷ್ಟೇ ನಡೆಸೋದು, ಉಳಿದವ್ರದ್ದು ಯಾರ್ದು ಕೇಳದೆ ಇರೋದು ಅಂತ. ನಾನ್ ರಾಜ ಅಂತಂದ್ರೆ ನಾನಷ್ಟೇ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿರೋದನ್ನ ಮಾತ್ರ ನಾನು ಗಮನಿಸ್ಬೇಕು ಹೊರತು ಉಳಿದವರ ಕಷ್ಟ ಸುಖ ನನಗ್ ಸಂಬಂಧ ಇಲ್ಲ. ಇದು ಆಡಳಿತ ನಡೆಸ್ತಕ್ಕಂಥ ರಾಜರದ್ದು ದರ್ಪ ಆಗಿತ್ತು. ಆ ದರ್ಪ ನಡೆಸ್ತಕ್ಕಂಥವ್ರನ್ನ ನಾವು ಸಾಮ್ರಾಜ್ಯಶಾಹಿಗಳು ಅಂತ ಕರಿತಿದ್ರು. ನಾ ಇರಬೇಕು, ನನ್ನ ರಾಜ್ಯ ಇರಬೇಕು, ನನ್ನ ಸಿಂಹಾಸನ ಇರಬೇಕು, ನನಗೆ ಅಧಿಕಾರ ಇರಬೇಕು, ನನಗೆಲ್ಲ ಬೇಕು ಬೇಡಿಕೆಗಳನ್ನೇನಪ್ಪ ಅಂದ್ರೆ ಪೂರೈಕೆ ಆಗ್ತಾ ಇರಬೇಕು. ನಾ ಚಂದಿದ್ರೆ ಸಾಕ, ನಾ ಚಲೋ ಇದ್ರೆ ಸಾಕ ಅನ್ನೋದು ಸಾಮ್ರಾಜ್ಯಶಾಹಿಗಳ ವಾದ ಆಗಿತ್ತು. ಆ ರಾಜರು ಏನಪ್ಪಾ ಅಂತಂದ್ರ ಯಾರು? ಪೀಟರ್ ಮಹಾಶಯನ ನಂತರ ಬಂದಿರತಕ್ಕಂಥ 1ನೇ ನಿಕೋಲಸ್, 3ನೇ ಅಲೆಕ್ಸಾಂಡರ್ ಮತ್ತೆ 2ನೇ ನಿಕೋಲಸ್ ಇವರೆಲ್ಲ ಹೇಗಾಗಿದ್ರು ಅಂತಂದ್ರ ತಾವು ಚೆನ್ನಾಗಿರ್ಬೇಕು ಅನ್ನೋದನ್ನ ಮಾತ್ರ ಬಯಸಿದ್ರು ಹೊರತು ಜನಸಾಮಾನ್ಯರ ಕಷ್ಟಗಳ, ಅವ್ರಿಗೆ ಆಗ್ತಕ್ಕಂಥ ನೋವುಗಳ, ಅವರ ಆರ್ಥಿಕ ಸ್ಥಿತಿ, ಅವ್ರದ್ದು ಪರಿಸ್ಥಿತಿ ಹೇಗಿತ್ತು ಅದ್ರ ಬಗ್ಗೆ ಯಾವ ಯೋಚನೆಯನ್ನು ಮಾಡದೇ ಇರತಕ್ಕಂಥ ಒಂದು ವರ್ಗ ಆಗಿತ್ತು. ಅಂದ್ರೆ ಎಲ್ಲ ಕಷ್ಟವನ್ನ ಅನುಭವಿಸೋರು ಸಾಮಾನ್ಯ ಜನರಾಗಿದ್ರು, ಸುಖದ ಸುಪ್ಪತ್ತಿಗೆ ಮೆರೆತಕ್ಕಂಥವ್ರು ಈ ಅರಸರಾಗಿದ್ರು. ಅಂತ ಅರಸರನ್ನ ನಾವು ಸಾಮ್ರಾಜ್ಯಶಾಹಿಗಳು ಅಂತ ಕರ್ಕೊಂತೀವಿ. ಅವ್ರದ್ದು ಒಂದೇ ಪಾಲಿಸಿ, ನಾವು ಚಲೋ ಇರ್ಬೇಕು ನೋಡಂತ. ಈಗೆಲ್ಲ ಕಾರ್ಮಿಕರದ ಸ್ಥಿತಿ ಮತ್ತು ಮಾಲೀಕರ ಸ್ಥಿತಿ ಹಂಗೈತಿ. ನೀವು ಕೆಲಸ ಮಾಡ್ಬೇಕಷ್ಟ. ಎದಕ್ಕಂತಂದ್ರೆ ನಮ್ಮ ಹೊಲದೊಳಗೆ ಇದನ್ನ ಕೆಲಸ ಮಾಡಕ್ ಕರ್ಸ್ಕೊಂಡ್ ಬರೋದ ಎದ್ರ ಸಲುವಾಗಿ ಅಂತಂದ್ರೆ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮಗೆ ಕೂಲಿ ಕೊಡ್ತೀವಿ. ಬಟ್ ಕೂಲಿ ಎಷ್ಟು ಕೊಡ್ತೀವಿ ಅಂತೇಳಿ ಕೂಲಿಗೆ ನಿಗದಿ ಇಲ್ಲ, ನಾವು ಕಷ್ಟಟ್ಟು ತಗೋಬೇಕು ನೋಡು ಅಂತ.
ನಾವು ಶ್ರೀಮಂತರಾಗಿರ್ಬೇಕು ಅಂತಂದ್ರೆ ಕೂಲಿಕಾರರು ಇರಬೇಕು, ಕಾರ್ಮಿಕರು ಇರಬೇಕು, ನಾವು ಖುಷಿಯಾಗಿರ್ಬೇಕಷ್ಟೇ. ನಮ್ಮ ಹಿಂದೆ ಆಳುಗಳು ಇರಬೇಕು, ನಮಗೆ ಸಂಪತ್ತಿರಬೇಕು, ನಮಗೆ ಕಾಳು ಕಡಿಗಳು ಇರಬೇಕು. ನಾವು ಚೆನ್ನಾಗಿದ್ರೆ ಸಾಕು ಅನ್ನುವಂಥ ಅರಸರದು ಸಾಮ್ರಾಜ್ಯಶಾಹಿತ್ವನೇ ಏನಪ್ಪಾ ಅಂತಂದ್ರೆ ಮುಂದೆ ರಷ್ಯಾ ಕ್ರಾಂತಿಗೆ ಏನಪ್ಪಾ ಅಂದ್ರೆ ಕಾರಣ ಆಗ್ತದೆ. ಇನ್ನು ಬಹುತೇಕವಾಗಿ ಎಲ್ಲ ಕ್ರಾಂತಿಗಳಿಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ತತ್ವಜ್ಞಾನಿಗಳು ಅಂತ ನೋಡ್ಕೊಂತೀವಿ ನಾವು. ತತ್ವಜ್ಞಾನಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವಜ್ಞಾನಿಗಳ ಪಾತ್ರ ಹೇಗೆ ಫ್ರಾನ್ಸಿನ ಮಹಾಕ್ರಾಂತಿಗೆ ನೋಡ್ಕೊಂತೀವಿ, 1ನೇ ಮಹಾಯುದ್ಧಕ್ಕೂ ನೋಡ್ಕೊಂತೀವಿ. ಅದ್ರ ಜೊತೆ ಏನಪ್ಪಾ ಅಂದ್ರೆ ರಷ್ಯಾ ಕ್ರಾಂತಿಗೆ ತತ್ವಜ್ಞಾನಿಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೈಚಾರಿಕ ವಿಚಾರವನ್ನ ಮಾಡುವಂತಹ ಶಕ್ತಿ ಕೊಡೋದೇ ತತ್ವಜ್ಞಾನಿಗಳು ಅಂತ. ವೈಚಾರಿಕ ನೆಲಗಟ್ಟಿನ ಮೇಲೆ ವಿಚಾರ ಮಾಡ್ತಕ್ಕಂಥ ಒಂದು ಚಿಂತನೆ ಪ್ರಾರಂಭ ಆಗಿದ್ದೆ ತತ್ವಜ್ಞಾನಿಗಳ ಮೇಲೆ. ರಾಬರ್ಟ್ ಓವನ್ ಅನ್ನುವಂಥ ವ್ಯಕ್ತಿ ಇರ್ತಾನೆ. ರಾಬರ್ಟ್ ಓವನ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಸಂಟ್ ಸೈಮನ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಲೂಯಿ ಬ್ಯಾಂಕ್ಸ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಲಿಯೋ ಸ್ಟಾಲ್ಸ್ಟಾಯ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಮ್ಯಾಕ್ಸಿಮ್ ಗಾರ್ಕಿ ಅಂತೇಳಿ ತತ್ವಜ್ಞಾನಿ ಇರ್ತಾನೆ. ಟರ್ಗಿನೋವ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಕಾರ್ಲ್ ಮಾರ್ಕ್ಸ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಎಂಗಲ್ಸ್ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ದಾಸ್ತೋವಸ್ಕಿ ಅನ್ನುವಂಥ ತತ್ವಜ್ಞಾನಿ ಇರ್ತಾನೆ. ಇವರೆಲ್ಲ ತತ್ವಜ್ಞಾನಿಗಳ ಬರಹಗಳು ಬೌದ್ಧಿಕ ಕ್ರಾಂತಿಯನ್ನ ಮಾಡಿಸ್ತಾವ. ನೀವು ಇಂಟಲೆಕ್ಚುವಲ್ ಹಿಸ್ಟ್ರಿ ಅಂತ ಓದ್ತೀರಿ. ಇಂಟಲೆಕ್ಚುವಲ್ ಹಿಸ್ಟ್ರಿ ಅಂತಂದ್ರೆ ಬೌದ್ಧಿಕ ಇತಿಹಾಸ ಅಂತ. ಬೌದ್ಧಿಕ ಇತಿಹಾಸ ಅಂದ್ರೆ ನಿಮಗ ಯೋಚನೆ ಮಾಡಕ್ ಹಚ್ಚುವಂಥದ್ದು ಅಂತ. ಯೋಚನೆ ಮಾಡಕ್ ಹಚ್ಚುವಂಥದ್ದು. ಇದು ಶೋಷಣೆ ಅಂತ ನಿಮಗೆ ಅರಿವು ಆಗ್ಬೇಕಲ್ಲ. ಇವ್ರು ಒಳ್ಳೆಯವರು ಅಂತ ಗೊತ್ತಾಗ್ಬೇಕಲ್ಲ, ಇವ್ರು ಕೆಟ್ಟವರು ಅಂತ ಗೊತ್ತಾಗ್ಬೇಕಲ್ಲ. ಯಾರೋ ಹೇಳಿದ್ದನ್ನ ಕೇಳೋದಲ್ಲಲ್ಲ. ಅವ ಚಲೋ ಅದಾನ ಅಂತ ಯಾರೋ ಹೇಳಿದ್ರು ಚಲೋ ಅಂತ ಒಪ್ಕೊಂಡ್ ಬಿಡೋದು, ಅವ್ರು ಕೆಟ್ಟದಾರ ಅಂತ ಯಾರೋ ಹೇಳಿದ್ರು ಕೆಟ್ಟ ಅಂತ ಒಪ್ಕೊಂಡ್ ಬಿಡೋದು ಅಲ್ಲ ಇಂಟಲೆಕ್ಚುವಲ್ ಅಂತಂದ್ರೆ. ತತ್ವಜ್ಞಾನಿಗಳ ಪ್ರಭಾವ ಹಂಗಲ್ಲ. ಅವರು ಬರಹಗಳನ್ನ ಬರೆದು ಜನರಿಗೆ ಕೊಟ್ಟಾದ್ಮೇಲೆ ಜನರು ಅದನ್ನ ಓದಿ ಅದರ ಒಳ್ಳೆಯದ ಮತ್ತು ಕೆಟ್ಟದ್ದನ್ನ ಅರ್ಥ ಮಾಡ್ಕೊಳ್ಳೋದೇನಿದೆಯಲ್ಲ ಅದು ತತ್ವಜ್ಞಾನಿಗಳು ಜನರ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ ಅಂತ. ಅವಾಗೆ ಬೌದ್ಧಿಕ ಕ್ರಾಂತಿ ಅಂತ ಆಗ್ತದೆ. ಅದಕ್ಕೆ ನಾವು ಚಿಂತನೆ ಒಳಗೆ ತೊಡಕೊಳ್ಬೇಕು ಅಂತ. ವೈಚಾರಿಕತೆ ನಮ್ಮಲ್ಲಿ ಬೆಳಿಬೇಕು, ವಿಚಾರ ನಮ್ಮಲ್ಲಿ ಬೆಳಿಬೇಕು ಅಂತ. ಸಾಮಾನ್ಯವಾಗಿ ಎಲ್ಲ ಶರಣರು ಎಲ್ಲ ಸಂಸ್ಕೃತಿ ಒಳಗೆ ಅದೇ ಹೇಳ್ತಾರೆ. ನಾವು ಬಟ್ ವಿಚಾರನ ಮಾಡೋದಿಲ್ಲ, ನಾವು ಯಾವುದನ್ನು ವಿಚಾರ ಮಾಡೋದಿಲ್ಲ. ಏನಾಗ್ತದೆ, ಎಲ್ಲೋ ಸಂಪತ್ತನ್ನ ವ್ಯಯ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಸಂಪತ್ತನ್ನ ಎಲ್ಲೇ ವ್ಯಯ ಮಾಡ್ಕೊಂತೀವಿ. ಬಟ್ ಅದಕ್ಕೊಂದು ಏನಾದ್ರೂ ವೈಜ್ಞಾನಿಕ ಹಿನ್ನೆಲೆ ಇದ್ರೆ ಪರವಾಗಿಲ್ಲ, ಓಕೆ ಒಪ್ಕೊಂತೀವಿ. ಮೊದಲು ಯಾಕೆ ಈ ದೇವಸ್ಥಾನಗಳಿಗೆ ಮಠಗಳಿಗೆ ದರ್ಗಾಗಳಿಗೆ ಮೊದಲು ಯಾಕೆ ಒಯ್ದು ಬಾನ ಕೊಡ್ತಿದ್ರು ಅಂತಂದ್ರೆ ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಐತಿ, ಅದೊಂದು ಕಾರಣ ಇತ್ತು. ಬಟ್ ಈಗ ಯಾಕೆ ಕೊಡ್ಬೇಕು, ಅದಕ್ಕೊಂದು ಏನಾದ್ರು ರೀಸನ್ ಬೇಕಲ್ಲ. ಅವಾಗ ಏನಾಗಿತ್ತು ಅಂತಂದ್ರೆ ಬಹಳಷ್ಟು ಜನರಿಗೆ ಆಹಾರ ಸಿಗ್ತಿರ್ಲಿಲ್ಲ. ಅದ್ರ ಸಲುವಾಗಿ ಅಟ್ಲೀಸ್ಟ್ ಆ ಆಹಾರ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಬಾನ ಪದ್ಧತಿಗಳು ಬಂತು. ಬಾನ ಕೊಡ್ತೀವಿ ಅಂತ ದೇವ್ರಿಗೆ ಕೊಡ್ತೀವಲ್ಲ, ಆ ಪದ್ಧತಿಗಳು ಬಂದು. ಬಟ್ ಅದು ವಿಚಾರ ಮಾಡ್ಬೇಕಲ್ಲ. ಯಾಕೆ ಕುರಿ ಬಲಿ ಕೊಡ್ಬೇಕು ಅಂತೇಳಿ ವಿಚಾರ ಮಾಡ್ಬೇಕಲ್ಲ. ಯಾಕೆ ಕೋಣಗಳನ್ನ ಬಲಿ ಕೊಡ್ಬೇಕು ಅಂತ ವಿಚಾರ ಮಾಡ್ಬೇಕಲ್ಲ. ನಮಗ್ ವಿಚಾರ ಮಾಡ್ಬೇಕಲ್ಲ, ವಿಚಾರಿಕ ಶಕ್ತಿ ಬೆಳಿಬೇಕಲ್ಲ. ಯಾಕೆ ನಾವು ಹಿಂಗೆ ಇರಬೇಕು, ಯಾಕೆ ನಾವು ದುಡಿಬೇಕು, ಯಾಕೆ ನಾವು ಬುರ್ಕಾನೆ ಹಾಕೋಬೇಕು, ನಾವು ಹಿಂಗೆ ಇರಬೇಕು ಅಂತ ಯಾಕೆ ಯೋಚನೆ ಮಾಡುವಂತ ಒಂದು ವೈಚಾರಿಕ ಕಲ್ಪನೆ ನಮ್ಮಲ್ಲಿ ಬರೀಬೇಕಲ್ಲ. ಆ ವೈಚಾರಿಕ ಕಲ್ಪನೆ ಯಾವಾಗ ಬೆಳಿತೈತಿ ಅಂತಂದ್ರೆ ಬರ್ದಿರ್ತಕ್ಕಂಥ ಬರಹಗಾರರ, ತತ್ವಜ್ಞಾನಿಗಳ, ವಿದ್ವಾಂಸರ ಬರಹಗಳನ್ನ ಓದೋದ್ರ ಮೂಲಕ. ಆ ತತ್ವಜ್ಞಾನಿಗಳು ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥವ್ರು ಅವರ ಬರಹಗಳನ್ನ ಓದೋದ್ರಿಂದ ಸಾಕಷ್ಟು ಜನ ಪರಿವರ್ತನೆ ಆದ್ರೂ ಬೌದ್ಧಿಕ ಕ್ರಾಂತಿ ಆಯಿತು ಅಂತ. ತತ್ವಜ್ಞಾನಿಗಳ ಪ್ರಭಾವ ರಷ್ಯಾ ಕ್ರಾಂತಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತದೆ. ರಷ್ಯಾದಲ್ಲಿರ್ತಕ್ಕಂಥ ಲೇಖಕರೊಳಗ ಬಹಳ ಪ್ರಸಿದ್ಧರಾಗಿರ್ತಕ್ಕಂಥ ಟಾಲ್ಸ್ಟಾಯ್ ಅಂತ ನಾವೇನ್ ಕರ್ತೀವಲ್ಲ, ಆ ಟಾಲ್ಸ್ಟಾಯ್ ವಾರ್ ಅಂಡ್ ಪೀಸ್ ಅನ್ನುವಂಥ ಕೃತಿ ಬರೀತಾನ. ವಾರ್ ಅಂಡ್ ಪೀಸ್, ಯುದ್ಧ ಮತ್ತು ಶಾಂತಿ ಅಂತ. ಅದನ್ನ ಯುದ್ಧ ಅಂದ್ರೆ ಏನು, ಶಾಂತಿ ಅಂದ್ರೆ ಏನು, ಯುದ್ಧ ಯಾಕೆ ಆಗ್ತೈತಿ, ಯುದ್ಧದ ಪರಿಣಾಮಗಳು ಏನಾಗ್ತಾವ ಅನ್ನೋದ್ರದ್ದೆಲ್ಲ ಅಂಶವನ್ನ ಅವ ಬರೀಕಂತಾನ. ಟಾಲ್ಸ್ಟಾಯ್ ಅಂತ ಬರೀತಾನ. ಅದನ್ನಿಂದ ಸಾಕಷ್ಟು ಜನ ಓದ್ತಾರ, ಪ್ರಭಾವಿತರಾಗ್ತಾರ. ಅನ್ ಕರೆನಿನಾ ಅನ್ನುವಂಥ ಕೃತಿನೂ ಟಾಲ್ಸ್ಟಾಯ್ ಬರೀತಾನ. ಅನ್ ಕರೆನಿನಾ ಅನ್ನುವಂಥ ಕೃತಿನೂ ಟಾಲ್ಸ್ಟಾಯ್ ಬರೀತಾನ. ಅದನ್ನ ಬಹಳಷ್ಟು ಜನ ಓದ್ಕೊಳ್ತಾರ. ಅದ್ರ ಜೊತೆ 23 ಸ್ಟೋರೀಸ್ ಅನ್ನುವಂಥ ಕೃತಿನೂ ಟಾಲ್ಸ್ಟಾಯ್ ಬರೀತಾನೆ. 23 ಸ್ಟೋರೀಸ್, 23 ಕಥೆಗಳು ಅಂತ ಬರೀತಾನೆ.
ಅದನ್ನ ಓದಿರ್ತಕ್ಕಂಥ ಜನರು ಸಾಕಷ್ಟು ಪ್ರಭಾವಿತರ ಆಗ್ತಾರೆ. ಮ್ಯಾಕ್ಸಿಮ್ ಗಾರ್ಕಿ ಎನ್ನುವಂತ ತತ್ವಜ್ಞಾನಿ ದಿ ಮದರ್ ಅನ್ನುವಂತ ಕೃತಿ ಬರೀತಾನೆ. ಅದನ್ನ ಓದಿ ಸಾಕಷ್ಟು ಜನ ಪರಿವರ್ತನೆ ಆಗ್ತಾರೆ. ಟರ್ಗಿನೋವಾ ಅನ್ನುವಂತ ವ್ಯಕ್ತಿ ಸ್ಟೋರೀಸ್ ಅನ್ನುವಂತ ಕೃತಿಯನ್ನ ಬರೀತಾನೆ. ಕೃತಿ ಬರೀತಾನೆ. ಅದನ್ನ ಬಹಳಷ್ಟು ಜನ ಓದ್ತಾರೆ, ಪರಿವರ್ತನೆ ಆಗ್ತಾರೆ. ಇನ್ನೊಬ್ಬ ಬಹಳ ಮುಖ್ಯವಾಗಿರ್ತಕ್ಕಂಥವ, ರಷ್ಯಾಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ, ರಷ್ಯಾಕ್ಕಷ್ಟ ಅಲ್ಲ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ ಕಾರ್ಲ್ ಮಾರ್ಕ್ಸ್ ಏನದಲ್ಲ, ಆ ಕಾರ್ಲ್ ಮಾರ್ಕ್ಸ್ ಏನಪ್ಪಾ ಅಂದ್ರೆ ಒಂದು ಕೃತಿ ಬರೀತಾನೆ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ಏನೈತಲ್ಲ, ಇವು ಬಹಳ ಮುಖ್ಯವಾಗಿರ್ತಕ್ಕಂಥವು ಅಂತ. ಇವನಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ಪ್ರಭಾವ, ಜನರು ಏನಪ್ಪಾ ಅಂದ್ರೆ ಓದ್ಕೊಂತಾರ, ಸಾಕಷ್ಟು ಪ್ರಭಾವಿತರಾಗ್ತಾರೆ. ಅವರ ಬುದ್ಧಿ ಬೆಳಿತದೆ. ಬುದ್ಧಿ ಬೆಳೆದಂಗೆ ಏನಪ್ಪಾ ಅಂದ್ರೆ ಅವರು ಯಾವುದು ಒಳ್ಳೇದ್ದು ಯಾವುದು ಕೆಟ್ಟದ್ದು, ಯಾರು ನಮ್ಮ ಪರವಾಗಿದಾರ, ಯಾರ ಪರವಾಗಿದಾರ, ಒಳ್ಳೇದು ಯಾವುದು, ಯಾರು ಹೆಂಗೆ ಹೇಳ್ತಾರ, ಇವೆಲ್ಲ ಯೋಚನೆಗಳನ್ನ ಮಾಡಕ್ ಪ್ರಾರಂಭ ಮಾಡ್ತಾರೆ. ನಮಗೆ ಶೋಷಣೆ ಮಾಡೋರು ಯಾರು ಅನ್ನೋದು ಅರ್ಥವೇ ಆಗ್ತದೆ. ಆ ಶೋಷಣೆ ಮಾಡ್ತಕ್ಕಂಥವ್ರು ನಮ್ಮ ಸ್ಥಿತಿಗೆ ಯಾರು ಕಾರಣಕರ್ತರು ಅಂತ ಗೊತ್ತಾಗ್ತದೆ. ಅದೆಲ್ಲ ತಿಳ್ಕೊಂಡಿರ್ತಕ್ಕಂಥ ತತ್ವಜ್ಞಾನಿಗಳ ಪ್ರಭಾವದಿಂದ ಬೌದ್ಧಿಕ ಕ್ರಾಂತಿಗೊಳಗಾಗಿರ್ತಕ್ಕಂಥ ಜನರು ರಷ್ಯಾ ಕ್ರಾಂತಿಗಳಿಗೆ ಕಾರಣ ಆಗ್ತಾರೆ. ಇನ್ನ ಇದ್ರೊಳಗೆ ಇನ್ನೊಂದು ಕಾರಣ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ರಾಜಕೀಯ ಪಕ್ಷಗಳು ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತಾವಂತ. ರಾಜಕೀಯ ಪಕ್ಷಗಳು ಹೇಗೆ ಅಂತಂದ್ರೆ, ಆರಂಭದೊಳಗೆ ರಷ್ಯಾದಾಗ ಜಾರ್ ದೊರೆಗಳು ಮಾತ್ರ ಆಗಿದ್ರು. ನಂತರದೊಳಗೆ ಏನಪ್ಪಾ ಅಂತಾರೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹುಟ್ಟುಕೊಂಡು 1895 ಸಂದರ್ಭದೊಳಗೆ ಒಂದು ಹೋರಾಟ ಸಂಘ ಅಂತ ಹುಟ್ಟುಕೊಂತೈತಿ. 1895 ಸಂದರ್ಭದೊಳಗೆ ಒಂದು ಹೋರಾಟ ಸಂಘ ಅಂತ ಹುಟ್ಟುಕೊಳ್ತೈತಿ. 98ರೊಳಗ ಮಿನ್ಸಿಕ್ ಸಿರಿ ಅಂತ ಒಂದು ಪಕ್ಷ ಹುಟ್ಟುಕೊಳ್ತೈತಿ. 1898ರೊಳಗ ಮಿನ್ಸಿಕ್ ಸಿರಿ ಅನ್ನುವಂತ ಒಂದು ಪಕ್ಷ ಹುಟ್ಟುಕೊಳ್ತೈತಿ. ಅದೇ 1898ರೊಳಗ ರಷ್ಯನ್ ಸೋಷಿಯಲ್ ಡೆಮಾಕ್ರೆಟಿಕ್ ಕಾಟರ್ ಪಕ್ಷ ಅಂತ ಹುಟ್ಟುಕೊಳ್ತೈತಿ. ಕಾಟರ್ ಪಕ್ಷ ಅಂತನೂ ಕರೀತಾರ, ರಷ್ಯನ್ ಸೋಷಿಯಲ್ ಡೆಮಾಕ್ರೆಟಿಕ್ ಕಾಟರ್ ಪಕ್ಷ ಅಂತ ಕರೀತಾರ. 1898 ಹುಟ್ಟುಕೊಳ್ತೈತಿ. 1908 ಸಂದರ್ಭದೊಳಗ ಉಗ್ರಗಾಮಿಗಳ ಉಪಾಯವಾದಿಗಳ ಅನ್ನುವಂತ ಒಂದು ಪಕ್ಷ ಹುಟ್ಟುಕೊಳ್ತೈತಿ. ಹಿಂಗ ನಿರಂತರವಾಗಿ 1895ರಿಂದ ಹಿಡ್ಕೊಂಡು 1917 ತನಕ 1917ರವರೆಗೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹುಟ್ಟುಕೊಂಡಾಗ ರಾಜಕೀಯ ತಾರತಮ್ಯತೆ ಬೆಳ್ಕೊಂಡ್ ಹೋಗ್ತೈತಿ. ಒಬ್ರು ಇನ್ನೊಬ್ಬರನ್ನ ಟೀಕೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ಆ ಟೀಕೆಗಳನ್ನ ಪರಾಮರ್ಶೆಗೆ ಜನರು ಒಳಗಾಗ್ತಾರೆ. ಅವಾಗ ಏನಪ್ಪಾ ಅಂತಂದ್ರೆ ಆ ಪಕ್ಷಗಳ ನೀತಿ ಮತ್ತು ಪಕ್ಷಗಳ ಹುಟ್ಟು, ಪಕ್ಷಗಳ ಬೆಳವಣಿಗೆ ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಇವತ್ತಿಗೂ ನಾವೆಲ್ಲ ಜಗಳಾಡಕ, ನಾವೆಲ್ಲ ಬಡದಾಡಕ, ನಮ್ಮಲ್ಲಿ ಶೋಷಣೆಗಳು, ತಾರತಮ್ಯತೆಗಳು, ಜಾತಿವಾದ, ಧಾರ್ಮಿಕ ವಿಭಿನ್ನತೆಗಳು, ಇವೆಲ್ಲಕ್ಕೆ ಕಾರಣ ಯಾರು ಅಂತಂದ್ರೆ ಪಕ್ಷಗಳು, ರಾಜಕೀಯ ಪಕ್ಷಗಳು. ಎಷ್ಟು ರಾಜಕೀಯ ಪಕ್ಷಗಳು ಬಲಿಷ್ಠ ಆಗ್ತಾವೋ, ಎಷ್ಟು ಹುಟ್ಟುಕೊಳ್ತಾವೋ, ಅಷ್ಟು ನಾವು ಶೋಷಣೆಗೊಳಗಾಗ್ತೀವಿ. ಅಷ್ಟು ನಮ್ಮಲ್ಲಿ ತಾರತಮ್ಯತೆಗಳು, ಜಾತಿ, ಧರ್ಮ ಇವೆಲ್ಲದರಗಳು ಭಿನ್ನಾಭಿಪ್ರಾಯಗಳು ಹುಟ್ಟುಕೊಳಕ್ ಪ್ರಾರಂಭ ಆಗ್ತಾವೆ. ಯಾಕಂದ್ರೆ ಅವುಗಳು ಏನಪ್ಪಾ ಅಂದ್ರೆ ನಮ್ಮನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಂತಾವ, ನಮ್ಮನ್ನ ಬಲಿಪಶು ಮಾಡ್ಕೊಂತಾವ. ಈ ಜಾತಿ, ಧರ್ಮ, ಇವೆಲ್ಲ ಸಂಸ್ಕೃತಿ ಇವೆಲ್ಲವನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಂತಾರೆ. ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಿರ್ತೇನೆ, ನಮ್ಮ ಭಾರತ ದೇಶದೊಳಗ ಮುಸ್ಲಿಮರನ್ನ ವಿರೋಧ ಮಾಡದೇ ಇರುವಂತ ವ್ಯಕ್ತಿಗಳು ಅಂತಂದ್ರ ಫಸ್ಟ್ ಅಂತಂದ್ರೆ ಬ್ರಾಹ್ಮಣರೇ. ಒಟ್ಟ ಮುಸ್ಲಿಮರನ್ನ ವಿರೋಧ ಮಾಡಂಗಿಲ್ಲ. ನಂಗೆ ವಿಚಿತ್ರ ಅಂತಾರೇನೆ. ಯಾಕಂದ್ರ ಅತಿ ಹೆಚ್ಚು ಮತ್ತು ಮೊಟ್ಟ ಮೊದಲಿಗೆ ಮುಸ್ಲಿಮ್ರು ಕನ್ವರ್ಟ್ ಆದವ್ರೆ ಬ್ರಾಹ್ಮಣರು. ಮತ್ತೆ ಇನ್ನೊಂದು ದೊಡ್ಡ ವಿಚಿತ್ರ ಅಂತಂದ್ರ ಅತಿ ಹೆಚ್ಚು ಮುಸ್ಲಿಮ್ಸ್ರನ್ನ ಮದುವೆ ಮಾಡ್ಕೊಂಡವ್ರು ಬ್ರಾಹ್ಮಣರು. ಈಗ ಯಾವತ್ತೂ ಮುಸ್ಲಿಮ್ಸ್, ಬಟ್ ಅದನ್ನ ಹೆಂಗ್ ತೋರಿಸ್ತಾರ ಅಂದ್ರೆ ವಿಭಿನ್ನತೆಯಿಂದ ತೋರಿಸ್ತಾರೆ. ಹಿಂದೂಗಳು ಅಂತಂದ್ರೆ ಬ್ರಾಹ್ಮಣರೇ, ಅವ್ರು ಬಿಟ್ರು ಉಳಿದವ್ರು ಯಾರು ಹಿಂದೂಗಳಲ್ಲ ಅನ್ನುವಂಥ ಕಾನ್ಸೆಪ್ಟ್ ಇಂದ ತೋರಿಸ್ತಾರೆ. ಅದನ್ನೇನಪ್ಪಾ ಅಂದ್ರೆ ವಿಚಾರ ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳ ವಿಭಿನ್ನತೆ ಆಗಿತ್ತು ಅಂತ ನಾವು ಇತಿಹಾಸವನ್ನ ಓದುವಂತ ಸಂದರ್ಭದೊಳಗೆ ಅದನ್ನ ನಾವು ಗಮನಿಸ್ಬೇಕು. ಶಿವಾಜಿ ಚರಿತ್ರೆಯನ್ನ ಓದುವಂತ ಸಂದರ್ಭದೊಳಗೆ ಯಾರು ಶಿವಾಜಿಯನ್ನ ಹಿಂದೂನೇ ಅಲ್ಲ ಅಂತ ಅನ್ಕೊಂಡವ್ರು, ಶಿವಾಜಿಯನ್ನ ಕ್ಷತ್ರಿಯನ ಅಲ್ಲ ಅಂತ ಕೊಂಡ್ಕೊಂಡವ್ರು ಶಿವಾಜಿನನ್ನ ಹಿಂದುತ್ವದ ಐಕಾನ್ ಅಂತ ಮಾಡ್ಕೊಂಡೋಗ್ತಾರೆ. ಇಡೀ ಮರಾಠ ಸಾಮ್ರಾಜ್ಯವನ್ನ ಒಡೆದು ಭಾಗ ಮಾಡಿರ್ತಕ್ಕಂಥವ್ರು, ಮುಂಬೈಯನ್ನ ತಮ್ಮ ಅಧೀನದಾಗ ಇಟ್ಕೊಂಡಂತ ಬ್ರಾಹ್ಮಣರು, ಅವರೇನಪ್ಪಾ ಅಂತಂದ್ರೆ ಈಗ ಮರಾಠರನ್ನ ಹಿಂದುತ್ವವಾದಿಗಳು ಅಂತ ಬಿಂಬಿಸಾಕತ್ತಾರೆ.
ಅಂದ್ರೆ ನಾವು ರಾಜಕೀಯ ಪಕ್ಷಗಳು ನಮ್ಮಲ್ಲಿ ಆ ಭಾವನೆಗಳನ್ನ ಬಿತ್ತಕ್ ಪ್ರಯತ್ನ ಮಾಡ್ತಾವ, ಆ ಭಾವನೆಗಳಿಗೆ ಒಳಗಾದೀವಿ ಅಂತಂದ್ರೆ ನಾವು ಕ್ರಾಂತಿಗಿಳಿತೀವಿ. ಹಾಗೆ ರಷ್ಯಾ ಕ್ರಾಂತಿಗೆ ರಾಜಕೀಯ ಪಕ್ಷಗಳು ಕಾರಣ ಆಗಿದ್ದು. 1905 ಒಂದು ಕ್ರಾಂತಿ ಆಗ್ತೈತಿ. ಆ ಕ್ರಾಂತಿ ಬಹಳ ಮುಖ್ಯವಾಗಿ ರಷ್ಯಾ ಕ್ರಾಂತಿಗೆ ಪ್ರೇರಣೆಯನ್ನ ಕೊಡ್ತದೆ. ಜಾರ್ ದೊರೆಗಳ ನಿರಂಕುಶ ಪ್ರಭುತ್ವದ ವಿರುದ್ಧವಾಗಿ ರಷ್ಯಾದ ಪ್ರಜೆಗಳು 1905 ಜೂನ್ 22 ಒಂದು ಸಣ್ಣ ಕ್ರಾಂತಿಯನ್ನ ಮಾಡ್ತಾರ. ಆ ಕ್ರಾಂತಿ ಏನಪ್ಪಾ ಅಂತಂದ್ರೆ, ಕ್ರಾಂತಿ ಆಗಿದ್ದು ಯಾಕಂದ್ರೆ ಯುದ್ಧವನ್ನ ನಿಲ್ಲಿಸ್ರಿ, ರಾಜನನ್ನ ಕೆಳಗಿಳಿಸ್ರಿ. ರಷ್ಯಾದ ದೊರೆಗಳು ಯುದ್ಧ ಮಾಡ್ತಿರ್ತಾರೆ, ಯುದ್ಧ ಮಾಡ್ಕೊಂತಿರ್ತಾರೆ. ಕ್ರಿಮಿಯಾ ಯುದ್ಧ ಅಂತ ಇರ್ತತಿ, ಆಮೇಲೆ ನೆಪೋಲಿಯನಿಕ್ ಯುದ್ಧ ಅಂತ ಇರ್ತತಿ. ಯುದ್ಧ ಬೇಡಪ್ಪ, ಯುದ್ಧ ನಿಲ್ಲಿಸ್ಬಿಡ್ರಿ. ಯುದ್ಧಕ್ಕೆ ಯಾರು ಕಾರಣೀಕರ್ತರು? ರಾಜ ಕಾರಣೀಕರ್ತ. ತನ್ನ ಪದವಿಗಾಗಿ ಅವ ಯುದ್ಧ ಮಾಡಕತ್ತಾನೆ. ಬಹಳ ಜನ ಹೇಳ್ತಿರ್ತಾರಲ್ಲ ಯುದ್ಧ ಬೇಡ ಯುದ್ಧ ಬೇಡ ಅಂತ. ಯಾಕೆ ಯುದ್ಧ ಬೇಡ ಅಂತಾರ? ನಿಮ್ಮೆಲ್ಲರಿಗೂ ಯುದ್ಧ ಬೇಕಾಗೈತಿ? ಯಾರಿಗೂ ಯುದ್ಧ ಬೇಕಾಗ್ಯದ, ಯಾರಿಗೂ ಯುದ್ಧ ಬೇಡಾಗ್ಯದ ಅನ್ನುವಂಥ ಪರಿಕಲ್ಪನೆ ನಾವು ನೋಡ್ಕೊಳ್ಬೇಕ. ಯುದ್ಧ ಯಾರಿಗೆ ಬೇಕಾಗ್ಯದ ಅಂತಂದ್ರೆ, ಯಾರು ರಾಷ್ಟ್ರ ನಮ್ದು ಅನ್ನುವಂಥ ಕಲ್ಪನೆಯನ್ನ ಇಟ್ಟುಕೊಂಡು ತಮ್ಮ ಮಕ್ಕಳನ್ನ ವಿದೇಶದೊಳಗೆ ಕಲ್ಸಾಕತ್ತಾರೋ ಅವರಿಗೆ ಯುದ್ಧ ಬೇಕಾಗ್ಯದ. ಯಾರ ಮಕ್ಕಳು ಸೈನಿಕರಾಗಿ ಗಡಿ ರಕ್ಷಣೆ ಮಾಡ್ಕೊಂತ ಹಗಲ ರಾತ್ರಿ ಕಷ್ಟ ಪಡಾಕತ್ತಾರೋ ಅವ್ರಿಗೆ ಯುದ್ಧ ಬೇಡಾಗತ್ತೆ. ಯಾಕೆ? ಸಾಯೋರು ಯಾರ ಮಕ್ಕಳು? ಸಾಮಾನ್ಯ ಜನರ ಮಕ್ಕಳು. ಯಾರ ಮಿನಿಸ್ಟರ್ ಮಕ್ಕಳು ಮಿಲಿಟರಿದೊಳಗೆ ಅದಾರ, ಬಾರ್ಡರ್ ಕಾಯಕತ್ತಾರ, ದೊಡ್ಡ ದೊಡ್ಡ ಭಾಷಣಗಳ ಮಾಡ್ತಕ್ಕಂಥವ್ರ ಮಕ್ಕಳು ಅದಾರ? ಯಾರು ಇಲ್ಲ. ಅವ್ರ ಮಕ್ಕಳೆಲ್ಲ ಸುರಕ್ಷಿತವಾಗಿ ಸುಭಿಕ್ಷವಾಗಿರ್ತಾರೆ. ಎಲ್ಲಾ ಜಗಳದೊಳಗ, ಎಲ್ಲಾ ಕ್ರಾಂತಿ ಒಳಗ, ಎಲ್ಲಾ ಯುದ್ಧದೊಳಗ ಸಾಯೋರೇ ಸಾಮಾನ್ಯ ವರ್ಗದ ಪ್ರತಿನಿಧಿಗಳು. ಇದನ್ನೇನಪ್ಪಾ ಅಂತಂದ್ರೆ ಕ್ರಾಂತಿಗಳು ಮಾಡ್ತಾವ. ಅದಕ್ಕೆ ಹೇಳ್ತಾರೆ ಇವರು, ಕ್ರಾಂತಿಯನ್ನ ನಿಲ್ಲಿಸ್ರಿ, ರಾಜನನ್ನ ಕೆಳಗಿಳಿಸ್ರಿ ಅಂತ. 1905 ಜೂನ್ 22 ನಡೆದಿರ್ತಕ್ಕಂಥ ಈ ಕ್ರಾಂತಿ ಏನಪ್ಪಾ ಅಂತಂದ್ರೆ ಮುಂದೆ ರಷ್ಯಾ ಕ್ರಾಂತಿ ಕಾರಣ ಆಗ್ತದೆ. ಯಾಕಂದ್ರೆ ಇವ್ರ ಮೊದಲು ಘೋಷಣೆ ಏನಾಗಿತ್ತಂದ್ರೆ, ಯುದ್ಧ ನಿಲ್ಲಿಸ್ರಿ, ನಮಗ್ ಯುದ್ಧ ಬೇಡ, ನಾವು ಮತ್ತೊಂದು ರಾಷ್ಟ್ರದ ಜೊತೆ ಯುದ್ಧ ಮಾಡೋ ಅವಶ್ಯಕತೆ ನಮ್ಗೇನಿಲ್ಲ. ನಾವು ನೆಪೋಲಿಯನಿಕ್ ಯುದ್ಧ ಮಾಡಿದೆವು, ಕ್ರಿಮಿಯಾ ಯುದ್ಧ ಮಾಡಿದೆವು, ಜಪಾನ್ ಯುದ್ಧ ಮಾಡಿದೆವು, ಮೊದಲನೇ ಮಹಾಯುದ್ಧ ನಮ್ಗೆ ಸಂಬಂಧ ಇಲ್ಲ, ಆದ್ರೂ ಹೋಗಿ ಮೊದಲನೇ ಮಹಾಯುದ್ಧದಾಗ ನಾವು ಭಾಗವಹಿಸಿದ್ದೇವೆ. ಇದರಿಂದ ನಮ್ಮ ಸಂಪತ್ತವೇ ಆಗ್ತೈತಿ, ನಮ್ಮ ಸೈನಿಕರು ಸಾಯ್ತಾರೆ, ನೀವೇನ್ ರಾಜರು ಆರಾಮ್ ಮನೆಯಾಗಿರ್ತೀರಿ? ಸಾಯವ್ರು ಯಾರು? ಸೈನಿಕರು ಸಾಯ್ತಾರೆ. ಯಾರು ಸತ್ರು ಜೀವನ ಅಲ್ಲ, ಸೈನಿಕರು ಸಾಯ್ತಾರೆ. ಅದಕ್ಕೆ ಆ ಸಾವುಗಳು ಬೇಡ ನಮಗ. ಅದಕ್ಕೇನಪ್ಪಾ ಅಂದ್ರೆ ಯುದ್ಧ ನಿಲ್ಲಿಸ್ಬಿಡ್ರಿ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಈ ಯುದ್ಧ ಪದೇ 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 ಯುದ್ಧ ಮಾಡ್ತಕ್ಕಂಥ ರಾಜನನ್ನು ಅಧಿಕಾರದಿಂದ ತೆಗೆದು ಹಾಕ್ರಿ ಅಂತ ಒಂದು ಘೋಷಣೆಗಳನ್ನ ಕೂತ್ಕೊಂತ ಒಂದು ಕ್ರಾಂತಿ ಮಾಡ್ತಾರ. ಆ ಕ್ರಾಂತಿ ಏನಪ್ಪಾ ಅಂದ್ರೆ ಮುಂದೆ 1917 ರಷ್ಯಾ ಕ್ರಾಂತಿಗೆ ಏನಪ್ಪಾ ಅಂದ್ರ ಮೂಲ ಕಾರಣ ಆಯ್ತು. ಅದಕ್ಕೆ 1905 ಜೂನ್ 22 ಕ್ರಾಂತಿ ರಷ್ಯಾ ಕ್ರಾಂತಿಯ ತಾಯಿ ಅಂತ ಕರೀತಾರೆ. ಅದೇ ಏನಪ್ಪಾ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಘಟನೆ ಅಂತ. ಅದಕ್ಕೇನಪ್ಪಾ ಅಂದ್ರೆ ಜನರು 1917 ಕ್ರಾಂತಿಗೆ ಧುಮುಕುವಂಗಾಯ್ತು ಅಂತ. ಇನ್ನೊಂದು ಧಾರ್ಮಿಕವಾಗಿರ್ತಕ್ಕಂಥ ಅಂಶ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಧಾರ್ಮಿಕ ಸ್ಥಿತಿ. ನಾವೆಲ್ಲದಕ್ಕೂ ಎಲ್ಲಿ ಬಂದ್ರು ಸುಮ್ ಕುಂದಿರ್ತೀವಿ, ಕಡೆಗೆ ಧರ್ಮಕ್ಕೆ ಬಂತು ಅಂತಂದಾಗ ಎಲ್ಲರೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ತೋರ್ಸಕ್ ಪ್ರಾರಂಭ ಮಾಡ್ತಾರೆ. ರಷ್ಯಾ ಕ್ರಾಂತಿಗೆ ಧಾರ್ಮಿಕವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ, ರಷ್ಯಾದಲ್ಲಿರ್ತಕ್ಕಂಥ ಜಾರ್ನ ಹೆಂಡತಿ ಮೇರಿ ಅಲೆಕ್ಸಾಂಡ್ರಿಯಾ ಅಂತ ಇರ್ತಾಳ. ಮೇರಿ ಅಲೆಕ್ಸಾಂಡ್ರಿಯಾ ಅಂತ ರಷ್ಯಾ ಜಾರ್ ದೊರೆನ ಹೆಂಡತಿ ಇರ್ತಾಳ. ಆಕೆ ಹೇಗಿರ್ತಾಳ ಅಂತಂದ್ರೆ ಮೂಢನಂಬಿಕೆ ಮತ್ತು ಕಂದಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಇರ್ತಾಳೆ. ನಮ್ಮೆಲ್ಲರಿಗೂ ಗೊತ್ತೈತಿ, ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದ್ರಂಗಿಲ್ಲ ಅಂತ ಗೊತ್ತೈತಿ. ಮಂತ್ರ ಓದಿದ್ರೆ ಮಾವಿನಕಾಯಿ ಉದ್ರಂಗಿಲ್ಲ. ನಾವು ಬೇಕಾದಷ್ಟು ಯಜ್ಞ ಯಾಗಗಳನ್ನ ಮಾಡ್ಲಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ಲಿ, ನಮಾಜ್ಗಳನ್ನ ಮಾಡ್ಲಿ, ಪ್ರೇಯರ್ ಮಾಡ್ಲಿ, ನಾವು ಯುದ್ಧ ಮಾಡ್ಲಾರ್ದ ಮತ್ತೊಬ್ಬರನ್ನ ಏನು ಮಾಡಕ್ಕಾಗಂಗಿಲ್ಲ. ಯಾಗ್ತದ? ಏನು ಮಾಡಕ್ಕಾಗಂಗಿಲ್ಲ. ಸುಮ್ಮನೆ ಅದನ್ನ ಹೇಳದ ಏನದು ಮಾಟ ಮಾಡಿಸ್ತಾರ, ಹೌದಲ್ಲ? ಮಾಟ ಮಾಡಿಸ್ತಾರಂತ, ಮಾಟ ಮಂತ್ರಗಳು ಮಾಡಿಸ್ತಾರಂತ, ಚಾಡಿ ಮಾಡಿಸ್ತಾರಂತ. ಗೊತ್ತಿಲ್ಲ ಅದನ್ನ ಹೆಂಗ್ ಮಾಡಿಸ್ತಾರೋ ಅಂತ. ಮತ್ತೆ ಹಂಗೆ ಮಾಡ್ಸಕ್ ಬರ್ತಿತ್ತು ಅಂದ್ರೆ ಸೈನಿಕರ ಮೇಲೆ ಮಾಡಿಸ್ಬೋದಲ್ಲ, ನಮ್ಮ ಅಪೋಸಿಟ್ ಇರ್ತಕ್ಕಂಥ ಸೈನಿಕರ ಮೇಲೆ ಮಾಟ ಮಾಡಿಸ್ಬೋದಲ್ಲ. ಹಳ್ಳ್ಯಾಗ ಭಾಳ ಜನ ಹೇಳ್ತಿರ್ತಾರೆ, ಏನ ಕ್ಯಾರ್ ಹಾಕ್ತಾರ್ರಿ ಅಂತ. ಕ್ಯಾರ್ ಹಾಕ್ತಾರಂತ, ಹೌದಾ? ಕ್ಯಾರ ಹಾಕ್ತಾರಂತ. ಎಲ್ಲೋ ಕ್ಯಾರದೊಳಗೆ ಏನು ಚುಚ್ಚಿ ಕ್ಯಾರ ಚುಚ್ಚಿ ಮಾಡ್ತಾರ, ಅದನ್ನ ಮೈ ಮ್ಯಾಲ ಡಾಟ್ ಬೀಳ್ತಾವಂತ. ಗೊತ್ತಿಲ್ಲ. ಈ ಬೀದರ್ ಈ ಕಡೆ ಸೈಡ್, ಗುಲ್ಬರ್ಗ ಬೀದರ್ ಆ ಕಡೆ ಸೈಡಿಗೆ ಹೋತಂದ್ರೆ ಭಾನಾಮತಿ ಅಂತ ಭಾಳ ಫೇಮಸ್ ಆ ಕಡೆ. ಅದು ಏನಂತ ಹಂಗಂದ್ರೆ, ಮತ್ತೆ ಅದನ್ನ ನಾವು ಯಾಕೆ ಮತ್ತೊಬ್ಬರ ಮೇಲೆ ಪ್ರಯೋಗ ಮಾಡೋದಿಲ್ಲ? ಸೈನಿಕರ ಮೇಲೆ ಮಾಡ್ರಿ ನೋಡೋಣ. ನಮ್ಮ ವಿರೋಧಿ ದೇಶಗಳ ಸೈನಿಕರ ಮೇಲೆ ಮಾಡಕ್ ಬರಂಗಿಲ್ಲನ? ಮಾಡೋಣಪ್ಪ, ದೊಡ್ಡ ಹೋಮ ಯಜ್ಞ ದೊಡ್ಡ ಎಲ್ಲಾರ ಮಾಡ್ಕೊಂಡು ಬಂದು ಅವ್ರಿಗೆ ಮಾಡ್ಸೋಣ. ಒಟ್ಟ ನಮ್ ಗಡಿ ಒಳಗೆ ಬರಲಾರ್ದಂಗೆ ನೋಡ್ಕೊಳ್ಳೋದಪ್ಪ. ನಮ್ ಗಡಿ ಒಳಗೆ ಬಂದ್ರೆ ಅವ್ರ ಕಣ್ಣು ಹೋಗ್ಬಿಡ್ಬೇಕು. ಹಂಗೆ ಮಾಡ್ಸಕ್ ಬರಂಗಿಲ್ಲ.
ಅಂದ್ರೆ ಇದು ಏನಪ್ಪಾ ಅಂದ್ರೆ ಕಂದಾಚಾರ ಅಂತ, ಇದು ಮೌಢ್ಯ ನಂಬಿಕೆ ಅಂತ, ಇದು ಏನಪ್ಪಾ ಅಂದ್ರ ಅಲ್ಲಿ ಮೇರಿ ಅಲೆಕ್ಸಾಂಡ್ರೆ ಏನಪ್ಪಾ ಅಂದ್ರೆ ಇರ್ತಾ ಇದ್ಲು. ಆ ಮೇರಿ ಅಲೆಕ್ಸಾಂಡ್ರಿಗೆ ಏನಪ್ಪಾ ಅಂತಂದ್ರ ಒಬ್ಬ ಸನ್ಯಾಸಿ ಸಹಾಯಕ ಅಂತಿದ್ದ, ಧರ್ಮಾಂಧ ಅಂತ ಕರೀತಾರ ಅವಂಗ. ಅವಂಗೇನಪ್ಪ ಅಂದ್ರ ರಾಸ್ಪುಟಿನ್ ಅನ್ನುವಂತ ಒಬ್ಬ ಧರ್ಮಾಂಧ, ಮತಾಂಧ ಅಥವಾ ಜಾತಿಗೆ ವ್ಯವಸ್ಥೆಯನ್ನ ಶೋಷಣೆ ಮಾಡ್ತಕ್ಕಂಥವ, ಕಂದಾಚಾರವನ್ನ ಹೇಳ್ತಕ್ಕಂಥವ, ಮೌಢ್ಯತೆಯನ್ನ ಬಿತ್ತಕ್ಕಂಥ ಒಬ್ಬ ಆಪ್ತ ಸಲಹೆಗಾರ ಇದ್ದ ಮೇರಿ ಅಲೆಕ್ಸಾಂಡ್ರಿಯಾಗ, ರಾಸ್ಪುಟಿನ್ ಅಂತೇಳಿ. ರಾಸ್ಪುಟಿನ್ ಅನ್ನುವಂತ ಒಬ್ಬ ಸಲಹೆಗಾರ ಇದ್ದ. ಅವ ಯಾವಾಗ್ಲೂ ಹೆಂಗ್ ಕೊಡ್ತಿದ್ದ ಅಂತಂದ್ರ, ರಾಸ್ಪುಟಿನ್ ಏನ್ ಹೇಳ್ತಾನೋ ಹಂಗ ಮೇರಿ ಅಲೆಕ್ಸಾಂಡರ್ ಕೇಳ್ತಾ ಇದ್ಲು. ಮೇರಿ ಅಲೆಕ್ಸಾಂಡ್ರ್ ಹೆಂಗ್ ಹೇಳ್ತಾಳೋ ಹಂಗೇನಪ್ಪಾ ಅಂತಂದ್ರೆ ಅರಸ ಕೇಳ್ತಾ ಇದ್ದ. ಅರಸನ್ ರಾಣಿ ಕೈಗೊಂಬೆ ಅರಸ ಆಗಿದ್ದ, ರಾಸ್ಪುಟಿನ್ ಕೈಗೊಂಬೆ ರಾಣಿ ಆಗಿದ್ಲು. ಹೀಗಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಧಾರ್ಮಿಕ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಬಿಟ್ಟಿತ್ತು. ಹೇಳಿದ್ರೆ ನೀವು ರಾಜ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನೀವು ಸಿಂಹಾಸನಕ್ಕೆ ಬರ್ಬೇಕಂದ್ರೆ ನಿಮ್ಮ ಆಡಳಿತ ಚೆನ್ನಾಗಿ ನಡಿಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ 4 ಮಂದಿ ಮದುವೆ ಆಗ್ಲಾರ್ದವ್ರನ್ನ ಬಾಲಕಿಯರನ್ನ ಕೊಂದು ಸಿಂಹಾಸನದ ತೆಳಗೆ ಹುಗಿದು ಅದ್ರ ಮೇಲೆ ಕಟ್ಟಿ ಕಟ್ಟಿ ಸಿಂಹಾಸನ ಮಾಡ್ಕೊಂಡ್ ಬಿಡ್ರಿ, ನೀವು 50 ವರ್ಷ ಆಳ್ಕೆ ಮಾಡ್ತೀರಿ ನೋಡ್ರಿ ಅಂತ ಯಾರಾದ್ರೂ ಹೇಳ್ಬಿಟ್ರಿ, ಹಂಗ್ ಮಾಡ್ಬಿಡದ ಮಾಡ್ತಿದ್ರಿ. ಇಂಥ ಕಂದಾಚಾರಗಳು ಬಹಳಷ್ಟಿದ್ದು. ನಮ್ಮಲ್ಲಿಯೂ ಇಂಥ ಕಂದಾಚಾರಗಳು ಬಹಳಷ್ಟಿದ್ದು. ಬಹಳಷ್ಟು ಜನ ಬ್ರಿಡ್ಜ್ಗಳನ್ನ ಕಟ್ತಿರ್ತಕ್ಕಂಥ ಸಂದರ್ಭದೊಳಗ ಬ್ರಿಡ್ಜ್ ನಿಲ್ಲಾಕತ್ತಿಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಜನರನ್ನ ಆಹುತಿ ಕೊಟ್ಟು ಬ್ರಿಡ್ಜ್ ಕಟ್ಟಿದವ್ರು ಅದಾರ ನಮ್ಮಲ್ಲಿ. ಅಂದ್ರೆ ಎಂತ ಮೌಢ್ಯತೆಗಳದಾವ ಅಂತ ನಮ್ಮಲ್ಲಿ. ಯಾವ್ದಾದ್ರೂ ಸಂಪತ್ತನ್ನ, ಎಲ್ಲಾದ್ರೂ ಭೂಮಿಯಲ್ಲಿ ಹುದುಗಿರ್ತಕ್ಕಂಥ ಸಂಪತ್ತನ್ನ ಪಡೆಯೋದ್ರ ಸಲುವಾಗಿ ತಮ್ಮ ಸಣ್ಣ ಸಣ್ಣ ಹೆಣ್ಮಕ್ಳನ್ನ, ಗಂಡ್ಮಕ್ಳನ್ನ ಅದ್ರ ಸಲುವಾಗಿ ಬಲಿ ಕೊಟ್ಟುವಂತ ಮೌಢ್ಯತೆಗಳು, ಕಂದಾಚಾರಗಳು ನಮ್ಮಲ್ಲಿ ಅದಾವ. ಅದು ಇರೋದಿಲ್ಲ, ಬಟ್ ಯಾಕೆ ಹಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದು ಮೌಢ್ಯತೆ ಮತ್ತು ಕಂದಾಚಾರ. ಯಾರಾದ್ರೂ ಹೇಳ್ಬಿಟ್ರೆ ಸಾಕು, ನೋಡಲ್ಲಿ ನಿಮ್ಮ ಮನೆ ಮಗ್ಲಿಕ್ಕೆ ಯಾರೋ ಲಿಂಬಿಕಾಯಿ ಒಗ್ದಿದ್ರು ನಿಮ್ನ ಮಾಡ್ಸ್ಯಾರ ಅಂತ ಹೇಳ್ಬಿಟ್ರೆ ಸಾಕು, ನಮ್ಮ ತಲೆ ಚಾಲು ಆಗ್ಬಿಡ್ತೈತಿ. ನಮ್ಮ ತಲೆಯೊಳಗೆ ಹುಳ ಆಡಕ್ ಚಾಲು ಮಾಡಿಬಿಡ್ತಾವ. ಬಟ್ ಆ ಮೌಢ್ಯತೆ ಕಂದಾಚಾರವನ್ನ ಬಿತ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಆಗ್ತದ. ಅವಾಗ ಏನಪ್ಪಾ ಅಂದ್ರೆ ರಷ್ಯಾದ ಕ್ರಾಂತಿ ಆಗಕ್ಕೆ ಅದೇ ಧಾರ್ಮಿಕ ಅಂಶಗಳು ಕಾರಣ ಆಗ್ತಾವ. ಜಾರ್ ದೊರೆಗಳು ಮತ್ತೊಬ್ಬರನ್ನ ದ್ವೇಷ ಮಾಡಕ್ ಪ್ರಾರಂಭ ಮಾಡ್ತಾರೆ. ಒಂದ್ ಸ್ವಲ್ಪ ಏನಾರು ಆಯ್ತು ಅಂತಂದ್ರೆ ನೋಡ್ರಿ ಅವ್ರು ಮಾಡ್ಸಿರ್ಬೇಕು, ಆ ಮಾಡ್ಸಿರ್ಬೇಕು ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಜನರ ಭಾವನೆ ಧಕ್ಕೆ ಬರ್ತಾವ. ಅದು ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಇನ್ನೊಂದು ರಷ್ಯಾ ಕ್ರಾಂತಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಾಯಕರ ಅಧಿಕಾರ. ಅಲ್ಲಿ ಇರ್ತಕ್ಕಂಥ ರಷ್ಯಾದಲ್ಲಿ ಇರ್ತಕ್ಕಂಥ ನಾಯಕರ ಅಧಿಕಾರ ಏನಪ್ಪಾ ಅಂದ್ರೆ ಬಹುತೇಕವಾಗಿ 3 ಶತಮಾನಗಳಿಂದ ನಿರಂತರವಾಗಿ ಅಧಿಕಾರವನ್ನ ವಹಿಸ್ಕೊಂಡು ಬಂದಿರತಕ್ಕಂಥವ್ರು. ಅವರು ಯಾರಿಗೂ ಅಧಿಕಾರ ಕೊಟ್ಟಿರ್ಲಿಲ್ಲ, ಎಲ್ಲ ಅಧಿಕಾರವನ್ನ ತಮ್ಮ ಕಟ್ಟೆಯೊಳಗೆ ಇಟ್ಟುಕೊಂಡಿದ್ರು. ಅಧಿಕಾರ ತಮ್ಮ ಕಟ್ಟೆಯನ್ನು ಇಟ್ಕೊಂಡಿದ್ರೆ. ಅಧಿಕಾರ ಕೇವಲ ರಾಜಕೇಂದ್ರಿತವಾಗಿತ್ತು, ಉಳಿದವ್ರಿಗೆ ಯಾರಿಗೂ ಅಧಿಕಾರ ಇರಲಿಲ್ಲ. ಅಂದ್ರೆ ಅಲ್ಲಿ ಸಾಮಾನ್ಯ ಜನರಿಗೆ ಮಾತನಾಡುವ ಹಕ್ಕಿರ್ಲಿಲ್ಲ, ಪ್ರಶ್ನೆ ಕೇಳುವ ಹಕ್ಕಿರ್ಲಿಲ್ಲ, ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ಇರಲಿಲ್ಲ, ವೈಚಾರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು, ಚಿಂತನೆ ಮಾಡುವ ಯಾವ ಹಕ್ಕುಗಳು ಇರಲಿಲ್ಲ. ಅದಷ್ಟೇ ಅಲ್ಲ, ಕಲಿತಕ್ಕಂಥವ್ರಿಗೆ ಕಲಿಯುವಂತ ಅಥವಾ ಶಿಕ್ಷಣವನ್ನ ಪಡೆಯುವಂತ ಹಕ್ಕುನೂ ಇರಲಿಲ್ಲ. ಅಂದ್ರ ಒಟ್ನಾಗ ಹೇಳ್ಬೇಕು ಅಂತಂದ್ರ ಅಲ್ಲಿ ಎಷ್ಟು ಅಧಿಕಾರ ಇತ್ತು ಅಂತಂದ್ರೆ ಸಮಾನತೆ ಮತ್ತು ವೈಯಕ್ತಿಕ ಸ್ವತಂತ್ರಗಳು ಅನ್ನೋದು ಸಂಪೂರ್ಣವಾಗಿ ಕಳ್ಕೊಂಡ್ ಬಿಟ್ಟಿದ್ದು ಅಂತ. ಈ ಸಮಾನತೆ ಮತ್ತು ವೈಯಕ್ತಿಕ ಸ್ವತಂತ್ರ ಕಳ್ಕೊಂಡಾದ್ಮೇಲೆ, ವ್ಯಕ್ತಿ ಸ್ವತಂತ್ರ ಕಳ್ಕೊಂಡಾದ್ಮೇಲೆ ಮನುಷ್ಯ ಇದ್ದೇನ್ ಮಾಡೋದು? ನಾವ್ ಅಂತಿರ್ತೀವಿ, ಏನ್ರಿ ನಮಗ್ ಹಕ್ಕನೇ ಇಲ್ಲ, ನಮಗ್ ಸಮಾನತೆನೇ ಇಲ್ಲ, ನಮಗ್ ಮಾತಾಡಕ ಬಿಡಂಗಿಲ್ಲ, ನಮಗ್ ವಿಚಾರ ಮಾಡಕ ಬಿಡಂಗಿಲ್ಲ. ವಿಚಾರ ಮಾಡಕ ಬಿಡೋದಿಲ್ಲ ಅಂತಂದ್ರೆ ಮಾತ್ರ ನಾವು ಇದ್ದು ಸತ್ತಂಗಲ್ಲ. ಬಾಬಾ ಸಾಹೇಬ್ರು ಹೇಳ್ತಿರ್ತಾರೆ ಬಹಳ ಸಂದರ್ಭದೊಳಗೆ, ಅದನ್ನ ಹೇಳ್ತಾರೆ, ಜಗತ್ತಿನ ಜನರೊಳಗ ಕೈಗೆ ಹಾಕ್ಯಾರ, ಕಾಲಿಗೆ ಹಾಕ್ಯಾರ, ಬೆಡಿಗಳನ್ನ ಹಾಕ್ಯಾರ, ಬಟ್ ನಮ್ಮ ಜನರಿಗೆ ಮಿದುಳಿಗೆ ಬೆಡಿ ಹಾಕಿಬಿಟ್ಟಾರೆ. ಎದಕ್ಕಂದ್ರೆ ಯೋಚನೆನೇ ಮಾಡಬಾರ್ದು, ವಿಚಾರಣೆ ಮಾಡಬಾರ್ದು, ಚಿಂತನೆನೇ ಮಾಡಬಾರ್ದು ಅಂತ. ಮತ್ತೆ ಚಿಂತನೆ ಇಲ್ಲದೆ ಇರುವಂತ ಸಮಾಜ ಹೆಂಗ್ ಸುಭಿಕ್ಷವಾಗಿರಕ್ ಸಾಧ್ಯ ಆಗ್ತತಿ? ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ, ಶಿಕ್ಷಣ ಅಂತಂದ್ರೆ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ. ಶಿಕ್ಷಣ ಅಂತಂದ್ರೆ ಬಂದು ಶಾಲ್ಯಾಗ ಕಲಿಬೇಕು, ಕಾಲೇಜ್ದಾಗ ಕಲಿಬೇಕು, ಯೂನಿವರ್ಸಿಟಿಯಾಗ ಕಲಿಬೇಕು ಅಂತ ಅಲ್ಲ. ಶಿಕ್ಷಣ ಅಂತಂದ್ರೆ ಏನು ಅಂತಂದ್ರೆ ಬದುಕುವ ಸಲುವಾಗಿ ಏನ್ ಬೇಕು ಅನ್ನೋದನ್ನ ಕಲಿಸ್ಬೇಕು. ಅದನ್ನ ಶಿಕ್ಷಣ ಅಂತ ಕರ್ಕಂತೀವಿ. ಮತ್ತ ಅದನ್ನೇ ಇಲ್ಲ ಅಂತಂದ್ರೆ ಬದುಕುದು ಹೆಂಗ ಅಂತ, ಬದುಕುದು ಹೆಂಗ? ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಅಲ್ಲಿ ಅಧಿಕಾರ ಏನಪ್ಪಾ ಅಂತಂದ್ರ ಅಲ್ಲಿ ಅಧಿಕಾರ ಕೇಂದ್ರೀಕೃತ ಆಗಿರೋದ್ರಿಂದ ಅಲ್ಲಿ ಜನರು ಏನಪ್ಪಾ ಅಂದ್ರೆ ರೋಷ ಹೋಗ್ತಾರೆ. ಅದು ರಷ್ಯಾ ಕ್ರಾಂತಿಗೆ ಕಾರಣ ಆಗ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಮೊದಲನೇ ಮಹಾಯುದ್ಧದೊಳಗೆ ಭಾಗವಹಿಸಿರ್ತಕ್ಕಂಥದ್ದು. ಮೊದಲನೇ ಮಹಾಯುದ್ಧದೊಳಗೆ ರಷ್ಯಾ ಭಾಗವಹಿಸ್ತೈತಿ. ನಡೆದಿದ್ದ ಯುದ್ಧ ಯಾರ್ಯಾರ ಮಧ್ಯನೋ
ರಷ್ಯಾ ಏನಪ್ಪಾ ಅಂದ್ರೆ ಮೊದಲನೇ ಮಹಾಯುದ್ಧದಾಗ ಭಾಗವಹಿಸ್ತೈತಿ. ಭಾಗವಹಿಸಿದ್ರ ಜೊತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸೋಲನ್ನ ಅನುಭವಿಸ್ತೈತಿ, ಸಾಕಷ್ಟು ಸಂಪತ್ತನ್ನ ವ್ಯಯ ಮಾಡ್ತೈತಿ, ಸೈನ್ಯವನ್ನ ಕಳ್ಕೊಳ್ತೈತಿ. ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ಅಂತಾರೆ, ಯಾರ್ದೋ ಜಗಳಕ್ಕೆ ಹೋಗಿ, ಯಾರ್ದೋ ಮನೆಯ ಕೆಲ್ಸಕ್ಕೆ ಜಗಳಕ್ಕೆ ಹೋಗಿ ನಮ್ಮ ಮನೆಯವ್ರು ಎಲ್ಲರೂ ಕುಡ್ಸ್ಕೊಂಡು ಅವ್ರ ಜಗಳದಾಗ ಭಾಗವಹಿಸಿ ನಾವು ಬಡ್ದಾಟ ಮಾಡಿಬಿಟ್ಟಿವಿ ಅಂತಂದ್ರೆ ನಮ್ಮ ಮನ್ಯಾಗ ಇದ್ದವ್ರು ಏನಂತಾರೆ, ಯಾಕಪ್ಪ ನಿಮ್ಮ ಮನ್ಯಾನ್ ತಿಂತೀನಿ ನೀನು, ನೀನು ಮತ್ತೊಬ್ಬರ ಮನ್ಯಾನ್ ತಿಂತೀನೋ, ಅವ್ರ ಕಡೆ ಹೋಗಿ ಯಾಕೆ ಇದು ಮಾಡ್ಕೊಂಡಿ ಅಂತ ಬೈತಾರಲ್ಲ. ಹಂಗ ಅಲ್ಲಿರ್ತಕ್ಕಂಥ ರಷ್ಯಾದ ಜನರು ಜಾರ ನಿರಂಕುಶ ಪ್ರಭುತ್ವವಾದಿ ಅವ ಸೈನ್ಯ ತಗೊಂಡು ಹೋಗಿ ಮೊದಲನೇ ಮಹಾಯುದ್ಧದಾಗ ಭಾಗವಹಿಸಿದ್ದಕ್ಕ ಕಳ್ಕೊಂಡಿದ್ದ ಸೈನ್ಯ ಯಾರ್ದು? ರಷ್ಯಾದ. ಜನರು ಸತ್ತಿದ್ದು ರಷ್ಯನ್ರ. ರಾಜರಿಗೇನು, ರಾಜ ಆರಾಮ್ ಮನೆಯಾಗಿರ್ತಾನೆ. ಅದಕ್ಕೆ ಮೊದಲನೇ ಮಹಾಯುದ್ಧದಾಗ ಭಾಗವಹಿಸಿದ್ದನೇ ಮುಖ್ಯವಾದ ಇನ್ನೊಂದು ಕಾರಣ ಅಂತ ಕರ್ಕಂತೀವಿ. ಇದ್ರ ಜೊತೆ ತತ್ಕ್ಷಣ ಕಾರಣ ಅಂತ ಒಂದೈತಿ. ಎಲ್ಲದಕ್ಕೂ ಒಂದು ತತ್ಕ್ಷಣ ಕಾರಣ ಬೇಕಂತ ನಾವು ಹೇಳ್ಕೊಂಡ್ವಿ. ಕಾಲ್ ಕರ್ಕೊಂಡ್ ಜಗಳಕ್ಕೆ ಬರ್ಬೇಕು, ಕಾಲ್ ಕರ್ಕೊಂಡ್ ಜಗಳಕ್ಕೆ ಬರ್ಬೇಕು ಅಂತ ನಾನು ಬಹಳ ಸಂದರ್ಭದಾಗ ನಿಮ್ಗೆ ಹೇಳ್ತಿರ್ತೇನೆ. ಜಗಳ ಯಾವಾಗ ಆಗ್ತದ ಅಂತಂದ್ರೆ ಬಹಳ ದಿವಸದಿಂದ ಅದು ಬೂದಿ ಮುಚ್ಚಿದ ಕೆಂಡದಂಗೆ ಇರ್ತೈತಿ. ಯಾವಾಗೋ ಒಂದು ಕ್ಷಣಕ್ಕಾಗಿ ಸಂದರ್ಭಕ್ಕಾಗಿ ಕಾಯ್ಕೊಂತ ಕೂತಿರ್ತಾರ. ಬಾಡ್ಲಿಕ್ಕೆ ಒಂದಲ್ಲ ಒಂದಿನ ಸಿಗ್ಲಿ ನೀ ಬರೋಬ್ಬರಿ ಮಾಡ್ತಾನೆ ಅಂತ ಅಂತಿರ್ತಾರಲ್ಲ. ಸುಮ್ಮನೆ ಬರುವಾಗ ಪಟ್ ಅಂತೇಳಿ ಬಾಕ್ಲಾ ತೆಗೇನ ಎದ್ರಿಗೆ ಬಂದ್ಬಿಟ್ಲ ಅಂತ ಹಾದ್ ಬಿಟ್ರೆ ಸಾಕು, ಎದ್ದು ಬರುವಾಗ ಕಾಲು ಹತ್ತಿ ಬಿಟ್ರೆ ಸಾಕ, ಜಗಳ ಚಾಲು ಆಗ್ಬಿಡ್ತಾವ. ಬರೇ ಕಾಲು ಹತ್ತಿದ್ದಕ್ಕನ ಅದು ಕಾಲು ಹತ್ತಿದ ತಕ್ಷಣ ಕಾರಣ ಅಷ್ಟ, ಬಟ್ ಹಿಂದೆ ಬಹಳಷ್ಟು ಕಾರಣಗಳಿದ್ದು. ಹಂಗ ಈ ರಷ್ಯಾ ಕ್ರಾಂತಿ ಆಗ್ಬೇಕು ಅಂತಂದ್ರೆ ಒಂದು ತತ್ಕ್ಷಣ ಕಾರಣ ಅಂತ ಕರಿತೀವಿ. ಅದು ಅದೇ ಸಂದರ್ಭದಲ್ಲಿ ಸ್ಫೋಟವಾಗಿರ್ತಕ್ಕಂಥ ಕಾರಣ ಅಂತ ಕರಿತೀವಿ. ಅದು ತತ್ಕ್ಷಣ ಕಾರಣ ಏನು ಅಂತಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ರಷ್ಯಾ ಭಾಗವಹಿಸಿದ್ದು ಮತ್ತು ಅದ್ರ ಜೊತೆ ಅಸಮರ್ಥವಾಗಿರ್ತಕ್ಕಂಥ ನಾಯಕರು, ಅಲ್ಲಿರ್ತಕ್ಕಂಥ ಅಶಿಸ್ತು, ಅಲ್ಲಿರ್ತಕ್ಕಂಥ ದಕ್ಷತೆ ಕಡಿಮೆ, ಇದು ಎಲ್ಲ ಏನಪ್ಪಾ ಅಂದ್ರೆ ಜನರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತೈತಿ. ನಮಗ ತೆರಿಗೆ ಕಟ್ರಿ ಅಂತಾರ, ಅವರಿಗೆ ತೆರಿಗೆಯಿಂದ ವಿನಾಯಿತಿ ಐತಿ. ನಾವು ತೆರಿಗೆ ಕಟ್ಟಿದ್ದು ದುಡ್ಡೆಲ್ಲ ಅವ್ರು ಎಲ್ಲಿ ಹಾಕಾಕತ್ತಾರ? ಮೊದಲನೇ ಮಹಾಯುದ್ಧದೊಳಗೆ ಭಾಗವಹಿಸ್ಯಾರಲ್ಲ, ಅಲ್ಲಿ ದುಡ್ಡೆಲ್ಲ ವ್ಯಯ ಮಾಡಾಕತ್ತಾರ. ನಾವು ತೆರಿಗೆ ಕಟ್ಟಾಕತ್ತೀವಿ, ನಾವು ತೆರಿಗೆ ಕಟ್ಟೋದ್ರಿಂದ ಅವ್ರು ಚೈನಿ ಮಾಡ್ತಿದ್ರೆ ಮಾಡ್ಲಿ, ನಮ್ಮವ್ರು ಅದಾರ, ನಮ್ಮಲ್ಲಿ ನೋಡೋರು ಅದಾರ, ರಾಜರು ಅದಾರ, ಅದನ್ನ ಮಾಡ್ಕೊಳ್ಳಿ. ಬಟ್ ನಾವು ತೆರಿಗೆ ಕಟ್ಟಿದ್ದ ದುಡ್ಡನ್ನ ಯುದ್ಧದೊಳಗೆ ತೊಡಗಿಸಕಾಗ್ತಾರ, ಅಲ್ಲಿ ಸೈನಿಕರು ಸಾಯಾಕತ್ತಾರ, ಅಲ್ಲಿ ಸಾವು ನೋವು ಆಗಾಕತ್ತಾವ, ದುಡ್ಡೆಲ್ಲ ಅಲ್ಲಿ ಮಾಡಾಕತ್ತಾರ. ಮತ್ತ ಅದಷ್ಟೇ ಅಲ್ಲ, ತೆರಿಗೆ ಕಟ್ಟಾಕತ್ತಾರ, ಕಟ್ಟಿಸ್ಕೊಂಡು ಹೋಗ್ಲಿ. ಮೊದಲೇ ಮಹಾಯುದ್ಧದಾಗ ಭಾಗವಹಿಸಿದ್ರಿಂದ ಮತ್ತಷ್ಟು ಹೆಚ್ಚಿನ ತೆರಿಗೆಯನ್ನ ಹೇರ್ತಾರ. ರೊಕ್ಕ ಕಡಿಮೆ ಬೀಳಾಕತ್ತಂದ್ರೆ ತೆರಿಗೆ ಹಾಕಕ್ ಚಾಲು ಮಾಡಿ ಬರ್ತಾರೆ. ಯಾವಾಗ ಸರ್ಕಾರದ ಭಂಡಾರ ಕಡಿಮೆ ಆಗ್ಬಿಡ್ತೈತೋ, ಖಾಲಿ ಆಗ್ತೈತೋ, ಅವಾಗ ಟ್ಯಾಕ್ಸ್ಗಳ ಕಲ್ಪನೆ ಬಂದ್ಬಿಡ್ತೈತಿ, ಟ್ಯಾಕ್ಸ್ ಹಾಕ್ಬೇಕು ಅಂತೇಳಿ. ಅದಕ್ಕೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಕ್ ಚಾಲು ಮಾಡ್ತಾರೆ. ತೆರಿಗೆ ತುಂಬ್ರಿ ಅಂತ ಹೇಳಿದ್ರು, ಬಟ್ ತೆರಿಗೆ ತುಂಬ್ರಿ ಅಂದ್ರೆ ತುಂಬಾಕ್ ಶಕ್ತಿ ಐತೋ ಇಲ್ಲೋ ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ. ಆ ಸಂದರ್ಭದೊಳಗ ಯಾವಾಗ ಮೊದಲನೇ ಮಹಾಯುದ್ಧದಲ್ಲಿ ರಷ್ಯಾ ಭಾಗವಹಿಸಿರ್ತೈತೋ ಆ ಸಂದರ್ಭದೊಳಗನೆ ತೆರಿಗೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ. ತೆರಿಗೆಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಕ್ಷಾಮ, ಬರಗಾಲ ಏನಪ್ಪಾ ಅಂತಂದ್ರ ತಲೆದೂರ್ ಇರ್ತೈತಿ, ಕ್ಷಾಮ ಇರ್ತೈತಿ. ಕ್ಷಾಮ ಇರೋದ್ರಿಂದ ಏನಪ್ಪಾ ಅಂದ್ರೆ ತೆರಿಗೆ ಕಟ್ಟಾಕ ಜನರಿಗೆ ಆಗ್ತಾ ಇರೋದಿಲ್ಲ. ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಶೋಷಣೆಗೊಳಗಾಗಿರ್ತಾರ, ಸಂಕಷ್ಟಕ್ಕೆ ಸಿಲ್ಕೊಂಡಿರ್ತಾರ. ಹೊಟ್ಟಿಗೆ ತಿನ್ನಕ ಆಗೋದಿಲ್ಲ ಅಂತಂದಾಗ ಹೊಟ್ಟಿಗೆ 3 ಹೊತ್ತಲ್ಲ 1 ಹೊತ್ತು ತಿನ್ನಕ್ ಆಗಂಗಿಲ್ಲ. 1 ಹೊತ್ತು ಗಂಜಿ ಕುಡಿದ್ರೆ 12 ಹೊತ್ತು ಉಪವಾಸ ಇರುವಂತ ಸ್ಥಿತಿ ಒಳಗೆ ಸರ್ಕಾರಕ್ಕೆ ಮತ್ತೆ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ಬೇಕಂದ್ರೆ ಹೇಗಾಗ್ತದ ಅಂತ. ಆ ತೆರಿಗೆಯನ್ನ ತುಂಬದೆ ಕ್ಷಾಮದ ಬರಗಾಲಕ್ಕೆ ತುತ್ತಾಗಿ ಜನರು ಬಳಲಿ ರಾಜನ ವಿರುದ್ಧವಾಗಿ, ಸರ್ಕಾರಗಳ ವಿರುದ್ಧವಾಗಿ ಹೋರಾಟವನ್ನ ಆರಂಭ ಮಾಡ್ತಾರ. ಇದಕ್ಕೆಲ್ಲದಕ್ಕೂ ಹೊಣೆಗಾರರು ಯಾರು ಅಂತಂದ್ರೆ ನಮಗ್ ಬರೇ ಟ್ಯಾಕ್ಸ್ ತುಂಬಿಸ್ಕೊಳಕತ್ತಿಲ್ಲ, ಯುದ್ಧಕ್ಕೆ ಹೋಗಿ ಯುದ್ಧದ ಟ್ಯಾಕ್ಸ್ನು ನಮ್ಮ ಮೇಲೆ ಹಾಕಾಕತ್ತಾರ, ಅಲ್ಲಿ ಖರ್ಚುನು ನಮ್ಮ ಮೇಲೆ ಹಾಕಾಕತ್ತಾರ ಅಂತ ತಿಳ್ಕೊಂಡು ಜನರು ನೇರವಾಗಿ ರಾಜನನ್ನ ಮತ್ತು ಸರ್ಕಾರರನ್ನ ಹೊಣೆಗಾರರನ್ನಾಗಿ ಮಾಡ್ಕೊಂಡ್ರು. ಈ ಸ್ಥಿತಿ ಮೀರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ್ಕೊಂಡು ಫ್ರಾನ್ಸಿನಲ್ಲಿರ್ತದ ರಷ್ಯಾದಲ್ಲಿರ್ತಕ್ಕಂಥ ಬಹುತೇಕ ಜನರೆಲ್ಲ ಕೂಡ್ಕೊಂಡು ಆ ಜಾರ್ ದೊರೆಗಳ ವಿರುದ್ಧವಾಗಿ ರಷ್ಯಾದೊಳಗ ಕ್ರಾಂತಿಯನ್ನ ಆರಂಭ ಮಾಡಿದ್ರು. ಆ ಕ್ರಾಂತಿಯ ಬಿಸಿ ರಷ್ಯನ್ರಿಗೆ ತಡ್ತೈತಿ. ಅದಕ್ಕೆ ರಷ್ಯಾ ಯುದ್ಧದಿಂದ ಹಿಂದೆ ಸರದ ಬಂದು ರಷ್ಯಾ ಕ್ರಾಂತಿಯನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತದೆ. ಕ್ರಾಂತಿ ಅಂತಂದ್ರೆ ಸಡನ್ ಆಗಿ ಆಗಿದ್ದಲ್ಲ, ಅದು ಸಣ್ಣ ಪ್ರಮಾಣದಿಂದ ಚಾಲು ಆಗ್ತದೆ. ಒಬ್ಬರ ಮಾತುಗಳು, ವಿಚಾರಗಳು, ಚಿಂತನ ಮಂಥನ ಇವೆಲ್ಲದಿಂದ ಸ್ಟಾರ್ಟ್ ಆಗಿ ಕೆಲವೊಂದು ಘಟನೆಗಳು ಸಂಭವಿಸ್ತಾವ. ಆ ಕ್ರಾಂತಿಯ ಘಟನೆಗಳು ಏನದಾವ ಅನ್ನೋದನ್ನ ನೆಕ್ಸ್ಟ್ ಅವಧಿ ಒಳಗೆ ನೋಡಮಂತ.